ಓದದಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿಗೆ ನೆಸೆರುವ ಸಾಧು ನಿಜಗುಣಿಗೆ ಮಣಿಯುವೆನೋ, ಸಾಧು ನಿಜಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಪರ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನ್ನಾಗಿ ಕೈದಾಸಿ ಜಡಿಸಿದ ಸಿದ್ಧರುಡರಿಗೆ ನತನಕ್ಕೆ, ಸಿದ್ಧರುಡರಿಗೆ ನತನಕ್ಕೆ. ಬಾಳ ಬಲ ವೇದಾಂತಕೇಶ್ವರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪರೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದವರಿಗೂ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರಗಳು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಸಿದ್ಧ ಸದ್ಗುರುಪಾದಾಭ್ಯಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೇ ಅಧ್ಯಾಯದ 6ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ಶ್ಲೋಕದ ತಾತ್ಪರ್ಯದಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಹೇಳಿದ, ಇದು ಒಂದು ಸಮುದ್ರವಿದ್ದಂತೆ ಸಂಸಾರಂ ದುಃಖ ಸಾಗರಂ. ಹಾಗೆ ಈ ಸಂಸಾರ ಸಮುದ್ರದಲ್ಲಿ ಏನಾವ್ರಿ ಅಂದರೆ, ಸಮುದ್ರದಲ್ಲಿ ಬರೇ ಅಲೆಗಳು ತರಂಗಗಳು ಇದ್ದಂತೆ ಸಂಸಾರದಲ್ಲಿ ಬರೇ ಸುಖ ದುಃಖಗಳೇ ವಿನಃ ಅದಕ್ಕೆ ಕಾರಣವಾದಂಥ ಒತ್ತಡ ಅದಲ್ಲ. ತರಂಗ ಏಳಬೇಕಾದ್ರೆ ಇಂದ ಒತ್ತಡ ಇರ್ತದೆ. ಆ ಒತ್ತಡ ಇದ್ದಿಲ್ಲ ಅಂದರೆ ಶಾಂತಿ ಆಗ್ತದೆ ಸಮುದ್ರ. ಅಲೆಗಳೇ ಹೇಳ್ತಾವಂದ್ರೆ ಒತ್ತಡ ಗಾಳಿಯ ಒತ್ತಡ ಅದ. ಅದರಂತೆ ಈ ಮನಸ್ಸಿನ ಸಂಸಾರವೆಂಬ ಮನಸ್ಸಿನಲ್ಲಿ ರಾಗದ್ವೇಷ ಎನ್ನುವ ತರಂಗ ಏಳಬೇಕಾಗಿತ್ತು ಅಂದರೆ ಅಲ್ಲಿ ಏನಾದ್ರಿ ಅಂದರೆ
ನಮಗೆ ಅಜ್ಞಾನದ ಹೊಡೆತ ಅದಂತ. ಅಲ್ಲಿ ಗಾಳಿ ಬೀಸ್ತದ, ಅಲೆಗಳು ಹೇಳ್ತವೆ. ಇಲ್ಲಿ ಅಜ್ಞಾನ ಬೀಸ್ತದ, ರಾಗದ್ವೇಷಗಳು ಎದ್ದೇಳ್ತವ. ಹೀಗಾಗಿ ಅಲೆಗಳು ಹೇಗೆ ಲೆಕ್ಕವಿಲ್ಲದಷ್ಟು ಹಾಗೆ ಈ ಸಂಸಾರದಲ್ಲಿ ಜಯ ಅಪಜಯ, ಹೆಚ್ಚು ಕಡಿಮೆ, ಕೀಳು ಮೇಲು, ಅನಂತ ರೀತಿ ಲಾಭ ನಷ್ಟ, ಮಾನ ಅಪಮಾನ, ಇವೆಲ್ಲ ದ್ವಂದ್ವಗಳು ಅನೇಕ ವಿಧವಾದವಂತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಂದರು. ನಮ್ಮ ರಾಗದ್ವೇಷಕ್ಕೆ ಒಂದು ಕಾರಣ, ನಿಮ್ಮ ರಾಗದ್ವೇಷಕ್ಕೆ ಇನ್ನೊಂದು ಕಾರಣ, ಮತ್ತೊಬ್ಬರ ರಾಗದ್ವೇಷಕ್ಕೆ ಮತ್ತೊಂದು ಕಾರಣ. ಆದರೆ ಇವು ಹೇಗೆ ಅಂದರೆ, ಅಡವಿಯಲ್ಲಿ ವಾಸ ಮಾಡುವವನಿಗೆ ಯಾವುದರ ಬಾಧೆ ಆದವನಿಗೆ ಅಂದರೆ, ಅಡವಿಯಲ್ಲಿ ವಾಸ ಮಾಡುವವನಿಗೆ ಮೃಗಗಳ ಬಾಧೆ ಅಂತ. ಅಲ್ಲಿಯ ಮೃಗಗಳು ಹುಲಿ, ಚಿರತೆ, ಹಾವು ಮುಂತಾದ ಪ್ರಾಣಿಗಳ ಭಯ ಹೇಗಿದೆಯೋ ಅದೇ ಪ್ರಕಾರ ಸಂತೆಯಲ್ಲಿ ವಾಸ ಮಾಡುವವನಿಗೆ ಗದ್ದಲ ತಪ್ಪದು ಅಂತ. ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಳೆ ಎಂತಯ್ಯ ಅಂದರು. ಅದೇ ಮಾತನ್ನು ಇಲ್ಲಿ ತಿಳಿಸಿ ಹೇಳಬೇಕಾದ್ರೆ, ಆ ಸಂತೆಯಲ್ಲಿ ಏನು ಗದ್ದಲದ ಬಾಧೆ ಅದ, ಆ ಬಾಧೆ ನೀನು ಆಗಬಾರ್ದು ಅಂದರೆ ಸಂತೆಯಲ್ಲಿ ನೀನು ಇರಬಾರ್ದು. ಸಂತೆಯಲ್ಲಿ ಎಲ್ಲಿವರೆಗೆ ಇರ್ತಿದ್ದಿ ಅಲ್ಲಿವರೆಗೆ ಗದ್ದಲ ಹೇಳೋದೇ. ಅಡವಿಯಲ್ಲಿ ಮೃಗಗಳ ಬಾಧೆ ಆದರೆ ಅಡವಿಯಿಂದ ಎಲ್ಲಿವರೆಗೂ ಹೊರಗೆ ಬರೋದಿಲ್ಲೋ ಅಲ್ಲಿವರೆಗೂ ಆ ಬಾಧೆ ನಿನಗೆ ತಪ್ಪೋದಿಲ್ಲ. ಅದೇ ಪ್ರಕಾರವಾಗಿ ಈ ವಿವೇಕವಿಲ್ಲದ ಮನುಷ್ಯನು ಈ ದ್ವಂದ್ವಗಳಿಗೆ ವಶನಾಗಿ, ವಿವೇಕಿದ್ದ ಮನುಷ್ಯ ಅಡವಿಯಲ್ಲಿದ್ದ ಗೊತ್ತಾಯ್ತು ಇಲ್ಲಿರೋ ತನ ಈ ಮೃಗಗಳ ಬಾಧೆ ಆದಂತ ಹೊರಗೆ ಬರ್ತಾನಿಲ್ಲ, ಹೊರಗೆ ಬರೋ ಪ್ರಯತ್ನ ಮಾಡ್ತಾನೆ. ಗದ್ದಲ ಮಾಡದಪ್ಪ ಅಂದ್ರೆ ಸಂತೆಯಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಾನಿಲ್ಲ, ಇನ್ನು ಅಲ್ಲೇ ಇರ್ತಾನೆ. ಅದರಂತೆ ವಿವೇಕ ಉಳ್ಳವನು ಆಗಿ ಈ ದ್ವಂದ್ವಗಳಿಗೆ ವಶನಾಗಿ ಗಡಿಯಾರದ ಲೋಲಕದಂತೆ ಸ್ಥಿರವಿಲ್ಲದೆ ಚಲಿಸುತ್ತಿದ್ದಾನೆ. ಗಡಿಯಾರದಲ್ಲಿ ಮುಳ್ಳು ಸ್ಥಿರ ಆದೇನು? ದೊಡ್ಡ ಮುಳ್ಳು ಬಹಳ ಬೇಗ ತಿರುಗ್ತದ, ಅದಕ್ಕಿಂತ ಮಧ್ಯದ ಮುಳ್ಳು ಅದಕ್ಕಿಂತ ನಿಧಾನ, ಅದಕ್ಕಿಂತ ಮುಖ್ಯ ಮುಳ್ಳು ಅದು ನಿಧಾನ. ಆದರೆ ಎಲ್ಲವೂ ಚಲಿಸುವವೇನ, ಯಾವಕ್ಕ ಸ್ಥಿರ ಇಲ್ಲ. ಅದರಂತೆ ಪರಮಾತ್ಮನ ಪದವಿಯನ್ನು ಸಾಧಿಸಬಲ್ಲನು ಅರ್ಜುನನು. ಇಂಥ ದ್ವಂದ್ವರಹಿತನಾದವನೇ, ನಾಶರಹಿತನಾದವನೇ ಬ್ರಹ್ಮ. ಅವನು ಆತ್ಮ ಅನುಭಾವದಿಂದ ಆನಂದವನ್ನು ಅನುಭವಿಸ್ತಾನ. ಎಂಥ ಆನಂದ ಅಂದರೆ ಸುಖ ದುಃಖ ರಹಿತವಾದ ಆನಂದ. ಸುಖದೂ ಬೀಳಲ್ಲ, ದುಃಖದೂ ಬೀಳಂಗಿಲ್ಲ. ಸುಖ ದುಃಖಕ್ಕಿಂತ ಮೇಲಾದ ಸಾಕೆನಿಸದ ಸವಿಯದ ಆ ಜೋಕೆಗುಂದದ ಆನಂದದಲ್ಲಿ ಅವನು ಅನುಭವಿಸ್ತಾ ಇರ್ತಾನೆ. ಈ ಲಕ್ಷಣಗಳು ಯಾರಿಗೆ ಹೇಳಬೇಕಾದ್ರೆ, ಸಾಧಕರು ಬಹಳ ಪ್ರಯತ್ನವನ್ನು ಮಾಡಿ ಸಾಧಿಸಬೇಕು. ಎಲ್ಲರಿ ಅಂದರೆ ಅಡವಿಯಲ್ಲಿ ಎದ್ದು ಮೃಗಗಳ ಬಾಯಿಗೆ ತುತ್ತಾಗು, ಸಂತೆಯಲ್ಲಿ ಎದ್ದು ನಿನ್ನ ಮನಸ್ಸನ್ನು ಹಾಳು ಮಾಡಿಕೋ, ಯಾರು ಬೇಡಂತಾರೆ. ಹಾಗೆ ಈ ಶೋಕದ ಅನುಭವವನ್ನು ನಿನ್ನೆ ದಿನ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಉಪದೇಶವನ್ನು ಮಾಡಿ ಈ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ನ ತತ್ ಭಾಸಯತೆ ಸೂರ್ಯ ನ ಶಶಾಂಕ ನ ಪಾವಕ ಯತ್ ಗತ್ವಾ ನ ನಿವರ್ತಂತೆ ತತ್ ಧಾಮ ಪರಮಂ ಮಮ ಅಂದ್ರು. ನಿನ್ನ ಸ್ಥಿರವಾದ ಧಾಮ
ವಾಸಸ್ಥಾನ ಎಲ್ಲಿ ಇರಬೇಕು ಅನ್ನೋದು ನೀವು ಮೊದಲು ತಿಳ್ಕೊಂಡ್ರವರು. ಇಲ್ಲಿ ಆ ಪರಮಧಾಮವನ್ನು ಹೇಗಿದೆ ಅಂದರೆ ಆ ಸೂರ್ಯನು ಕೂಡ ಆ ಪ್ರಕಾಶ ಅಲ್ಲಿಗೆ ಹೋಗಿ ಇದೇ ನಿನ್ನ ಜಾಗ ಅಂತ ಅವನಿಗೂ ತೋರಿಸ್ಲಿಕ್ಕೆ ಅಸಾಧ್ಯ. ವಿಚಾರ ಮಾಡ್ರಿ, ಸೂರ್ಯನ ಬೆಳಕಿನಿಂದ ಹೋಗಿ ಇದೇ ನಿನ್ನ ಪರಮಧಾಮ ಅಂತ ಸೂರ್ಯನಿಗೂ ಇಲ್ಲ, ಮತ್ತು ಚಂದ್ರನು ನಿನ್ನ ಇರುವ ಜಾಗವನ್ನು ಬೆಳಗಲಾರನು. ಆ ಸೂರ್ಯಚಂದ್ರರ ಬೆಳಕು ನಿನ್ನಲ್ಲಿ ಹೋಗಿ ಮುಟ್ಟೋದಿಲ್ಲ. ಅಗ್ನಿಯು ಕೂಡ ಅದನ್ನು ತೋರಿಸಲಾರದು. ಸೂರ್ಯನೂ ಇಲ್ಲ, ಚಂದ್ರನಿಲ್ಲ, ಅಗ್ನಿ ಇಲ್ಲ, ನಕ್ಷತ್ರ ಇಲ್ಲ. ಅಲ್ಲಿಗೆ ಸೇರಿದ ಮೇಲೆ ಪುನಃ ಬರುವಿಕೆಯೇ ನಿನಗಿಲ್ಲ. ನಾವು ಯಾವುದನ್ನು ಹೋಗಿ ಮುಟ್ಟಿವಿ, ಮುಟ್ಟಿದ ಮೇಲೆ ಮತ್ತೆ ಹುಟ್ಟಿ ಬರಲಾರದ ಜಾಗ ಯಾವುದು ಇದೆಯೋ ಅದೇ ಪರಮಧಾಮ. ಸರಳ ತಿಳಿಬೇಕಾದ್ರೆ ನಾವೆಲ್ಲ ಮುಟ್ಟಿ ಮುಟ್ಟಿ ಹುಟ್ಟಿ ಬಂದೇವಲ್ಲ. ಎಲ್ಲರೂ ಒಂದಿಲ್ಲ ಒಂದು ನಾವು ಮುಟ್ಟಲಾರ್ದನ್ನು ಇನ್ನೊಬ್ಬರು ಮುಟ್ಟಿರಬಹುದು, ಅಥವಾ ನಾವು ಮುಟ್ಟಲಾರ್ದನ್ನು ಮತ್ತೊಬ್ಬರು ಮುಟ್ಟಿರಬಹುದು, ಅವರು ಮುಟ್ಟಲಾರ್ದನ್ನು ನಾವು ಮುಟ್ಟಿರಬಹುದು, ಇಲ್ಲಂತಿಲ್ಲ. ಆದರೆ ಇಲ್ಲಿಯವರೆಗೂ ನಾವೆಲ್ಲರೂ ಏನು ಮುಟ್ಟಿ ಬಂದಿವಿ ಅವೆಲ್ಲವೂ ಹುಟ್ಟಿ ಬರುವ ಜಾಗ ವಿನಃ ಮೋಕ್ಷದ ಸ್ಥಾನವಲ್ಲ, ನಿನ್ನ ಜಾಗ ಅಲ್ಲ ಅಂತ. ಹೇಗಲ್ಲ ಅಂದರೆ ಇಲ್ಲಿ ಧಾಮ ಅಂತ ಒಂದು ಶಬ್ದ ಬೆಳೆಸಿದ್ರೆ ಆ ಶಬ್ದಕ್ಕೆ ಅರ್ಥ ಪ್ರಕಾಶವಂತವಾದ ವಸ್ತು ಅಂತ. ಅಂದರೆ ಪ್ರಕಾಶ ಅಂದರೆ ಬೆಳಕು ಅಂತ, ಅಥವಾ ಜ್ಯೋತಿ ಅಂತ. ನಿನ್ನ ಜ್ಯೋತಿಯ ಬೆಳಕಿನಿಂದ 14 ಲೋಕದ ಜಗತ್ತನ್ನ, ಪ್ರಪಂಚವನ್ನ ನೀನೇ ಬೆಳಗುತ್ತಿದ್ದಿ ವಿನಃ ನಿನ್ನನ್ನ ಬೆಳಗುವಂತ ಪ್ರಕಾಶಮಾನವಾದವರು ಅಗ್ನಿಗೂ ಇಲ್ಲ, ಸೂರ್ಯನಿಗಿಲ್ಲ, ಚಂದ್ರನಿಗಿಲ್ಲ. ಅಂಥ ಎಲ್ಲದಕ್ಕಿಂತ ದೊಡ್ಡದಂತ ಆಯಿತು. ಏನು? ಎಲ್ಲದಕ್ಕಿಂತ ನಿನ್ನ ಬೆಳಕೇ ದೊಡ್ಡದು. ನಾವು ಯಾವುದನ್ನ ಸಣ್ಣ ಬೆಳಕನ್ನು ಹಿಡ್ಕೊಂಡು ಇದೇ ಬೆಳಕು ದೊಡ್ಡದು ಅಂತ ನಾವು ಅಂತೀವಿಲ್ಲ. ಆದರೆ ಕಾಲ ದೇಶ ವ್ಯವಧಾನವಿಲ್ಲದ್ದು ಎಲ್ಲವನ್ನ ತನ್ನ ಬೆಳಕಿನಿಂದೇ ತಾನು ಬೆಳಗುವುದು. ಅದಕ್ಕೆ ಇಂಥ ಕಾಲ ದೇಶ ವಸ್ತು ಪರಿಚ್ಛಿನ್ನ ಅಲ್ಲ ಅಂತ, ಪರಿಪೂರ್ಣವಾದದ್ದು ಮತ್ತು ತನ್ನ ಬೆಳಕಿನಿಂದ ಬೆಳಗಬಹುದು. ಅದಕ್ಕೇನಂದ್ರು ಸ್ವಯಂ ಪ್ರಕಾಶವಾದದ್ದು. ನೀನೇನು ಬೆಳಗ್ತಿದ್ದಪ್ಪ? ನಿನಗ ಭಗವಂತ ಕಣ್ಣು ಕೊಟ್ಟ ನಮಗ ಜಗತ್ತನ್ನೇ ನೀನೇ ಬೆಳಗ್ತಿದ್ದಿ ಅಂತ ಹೇಳಿದಾಗ, ಕತ್ತಲಾದಾಗ ನಮ್ಮ ಕೈಯಲ್ಲಿ ಗೆರೆನೇ ನಮಗೆ ಕಾಣಂಗಿಲ್ಲ. ನೋಡ್ರಿ, ಕತ್ತಲದಾಗ ಗೆರೆ ಕಾಣ್ತವೆ ಅಂದ್ರೆ ಮತ್ತೆ ಅಂಥ ಪ್ರಕಾಶ ನಿನ್ನೆಲ್ಲ ಆದಂಥ ಮಹಾತ್ಮ ಹೇಳಿದ್ರು. ಇಲ್ಲಿ ಕೈಯ ಗೆರೆನೇ ಕಾಣಬಲ್ಲರಿ ಅಂದ್ರೆ ಹಂಗರ್ಥ ಅಲ್ಲ. 25 ತತ್ವಗಳೇನಾವ, ಆ ತತ್ವಗಳ ಸರ್ವ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜೀವಭಾವ ಇವೆಲ್ಲವನ್ನ ತಿಳಿತಿದ್ದೆಲ್ಲ ನೀನು. ತಿಳಿತಿದ್ದಂದ್ಮೇಲೆ ನನಗೆ ಕಾಣಂಗಿಲ್ಲ ಅಂತ ಹೆಂಗಂತಿದ್ದಿ? ತಿಳಿದಿದ್ದಿ. ಏನಂದ್ರೆ ಹಗಲಲ್ಲಿ ನಾವು ಯಾವ ರೀತಿ ನಿಶ್ಚಯವಾಗಿ ನಮ್ಮ ಕಣ್ಣು ನೋಡ್ತದೆ, ರಾತ್ರಿಯಲ್ಲೂ ಕೂಡ ಅಷ್ಟೇ ಸತ್ಯವಾಗಿ ನಮ್ಮ ಕಣ್ಣು ನೋಡ್ತಾವ. ಹೇಗಂದ್ರೆ ಇಷ್ಟೊತ್ತು ಬೆಳಕನ್ನ ನಮ್ಮ ಕಣ್ಣು ನೋಡಿದ್ವಿಲ್ಲ, ಆಮೇಲೆ ಕತ್ತಲನ್ನು ನೀನು ನೋಡೇ ಹೇಳ್ತಿದ್ದು, ನೋಡಾದ ಹೇಳ್ತಿದ್ದು. ಅಂದ್ರೆ ಕತ್ತಲ ಕಾಣ್ತದಲ್ಲ ನಿನಗೆ, ಆದ್ರೆ ನೀನಂತಿದ್ದಿ ಕತ್ತಲಾಗ ಏನು ಕಾಣಂಗಿಲ್ಲ ಅಂತಿದ್ದಿ. ಅಂದ್ರೆ ವಿವೇಕ ಇಲ್ಲ ಅಂತ ನಮಗೆ.
ಆ ವಿವೇಕ ಇಲ್ಲ ನಮ್ಮಲ್ಲಿ. ಎಂಥ ಶಕ್ತಿ ಅದ, ಎಂಥ ಸಾಮರ್ಥ್ಯ ಅದ. ಹಗಲು ರಾತ್ರಿ 3 ಅವಸ್ಥೆಯನ್ನು ಸರಿಯಾಗಿ ಕಾರ್ಯನಿರ್ವಹಿಸುವಂಥ ಪ್ರಾಣ ಅದಲ್ಲ, ಅದು ಯಾವಾಗಲ ಅದು ಒಂದು ಕಾಲದಾಗಿದ್ದು ಇನ್ನೊಂದು ಕಾಲದಾಗಿಲ್ಲ. ಅಂದಮೇಲೆ ನಿನ್ನಲ್ಲಿ ಬೆಳಕಾದಂತೂ ಇಲ್ಲಂತೂ ಆ ಪ್ರಾಣವನ್ನು ಕೂಡ ಅದು ನಿಂತದ್ದು ಓದದ್ದು ಹಿಡಿದು ಬಿಡೋದನ್ನು ನೀನೇ ತಿಳಿತಿದ್ದೆ ಅಂದರೆ ಮಹಾಪ್ರಾಣ ಮಹಾಶಕ್ತಿ ಮಹಾಬೆಳಕು ನಮ್ಮಲ್ಲಿ ಆದಂತಿರೋ ಇಲ್ಲಂತಿರೋ ಆದ್ರೆ ನಾವು ಇರೋದನ್ನ ಅಷ್ಟೇ ನೋಡಕತ್ತೀವಿ, ಹೋತದನ್ನ ಭಯ ಬೀಳ್ತೇವೆ ನೋಡ್ರಿ. ಪ್ರಾಣ ಆದಲ್ಲ ಖುಷಿ ಪಡ್ತೀವಿಲ್ಲ, ಅವು ಇದು ಹೋತದಂದ್ರೆ ಭಯ ಪಡ್ತೀವಿ. ಇಲ್ಲೇ ನಮ್ಗೆ ಕಷ್ಟ ಆದದ್ದು. ಪ್ರಾಣ ಅದು ಚಲನತ್ವದಿಂದ ಕೂಡಿದ್ದು, ಅದು ಸ್ವಭಾವ ವಾಯು ತತ್ವದಿಂದ ಗಾಳಿ ತತ್ವಕ್ಕೆ ಹುಟ್ಟ್ಯದ. ಅದು ಹೋಗೋದು ಬರುವುದೇ ಅದರ ಧರ್ಮ. ಧರ್ಮವನ್ನು ಬಿಟ್ಟು ಯಾವ ಕಾರ್ಯ ಮಾಡಂಗಿಲ್ಲ ಅವು. ನಮ್ಮಲ್ಲಿ ಇಷ್ಟು ವಿಚಿತ್ರ ಮಾಡ್ಯಾರ ಭಗವಂತ. ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದು ಇಂದ್ರಿಯಗಳಿಗೂ ಮತ್ತು ಮನ ಬುದ್ಧಿ ಚಿತ್ತ ಅಹಂಕಾರಾದಿಗಳಿಗೂ ಕೂಡ ಎಷ್ಟು ಕಟ್ಟುನಿಟ್ಟಿನ ಆದೇಶ ಆದಂದ್ರೆ ಆ ಭಗವಂತನ ಆದೇಶ ಇಂದುವರೆಗೂ ಇವತ್ತಿಗೂ ಕೂಡ ಒಂದು ಸ್ವಲ್ಪ ದಾರಿ ತಪ್ಪಿ ನಡೆದಲ್ಲ. ದಾರಿ ತಪ್ಪಿ ನಡೆದಲ್ಲ, ನಡೆದೂ ಇಲ್ಲ. ಯಾಕೆ ನಡೆದಲ್ರಿ, ಯಾಕೆ ನಡೆಯೋದಿಲ್ಲ ಅಂದ್ರೆ ಅದು ಭಗವಂತನ ಆಜ್ಞೆಯ ಮೇಲೆ ನಡೀತಾವವು. ನಿನ್ನ ಆಜ್ಞೆಯಿಂದ ಕೈ ಹಿಡಿಯೋದಿಲ್ಲ, ಕಾಲು ನಡೆಯೋದಿಲ್ಲ. ನೀನು ಹೇಳಿದ ಪ್ರಕಾರ ಕಣ್ಣು ನೋಡಂಗಿಲ್ಲ, ಕಣ್ಣು ಮುಚ್ಚಂಗಿಲ್ಲ. ಇವೆಲ್ಲಕ್ಕೆ ಆಜ್ಞಾಧಾರಕ ಯಾರು ಅಂದ್ರೆ ಇದಕ್ಕೊಬ್ಬ ಕರ್ಮಾಧ್ಯಕ್ಷನ ಅವನು ಮಾಡ್ಯಾನ. ಆದರೆ ನಾವು ಅವನ್ನ ಸರಿಯಾದ ದಾರಿಗೆ ಹೋಗೋದನ್ನ ತಪ್ಪಿಸುವಂಥ ಅಧರ್ಮದ ಕಾರ್ಯವನ್ನು ಮಾಡ್ತೀವಲ್ಲ. ಮನುಷ್ಯ ಸುಮಾರು ಅಂತಿದ್ದು, ಇಂದ್ರಿಯಾದಿಗಳು ಸುಮಾರು ಅಂತಿದ್ದು, ಮನುಷ್ಯನೇ ಸುಮಾರು. ನಪ್ಪ ಏನ ಕೈ ನಡೆಯೋದು ಮಾಡಿದನ್ರಿ, ಕಾಲು ಹಿಡಿಯೋದು ಮಾಡಿದೇನು, ಯಾರ ಕೆಲಸ ಅವು ಮಾಡ್ತಾವ. ಆದ್ರೆ ನೀನೇನು ಮಾಡಕತ್ತಿದ್ದಿ, ಯಾವಾಗ ಯಾವ ಕೆಲಸ ಮಾಡಬೇಕು ಅದನ್ನು ಮಾಡಿ ಬಿಡೋನಲ್ಲ. ಸಾಯತನ ನಾನೇ ಮಾಡ್ಬೇಕಂತೀವಿ ನಾವು. ಸಾಯತನ ಪ್ರಾಣ ಹೋಗ್ತದಲ್ಲ, ನಾನೇ ಮಾಡಮ್ಮ. ಆಗದೆ ಇದ್ರೆ ಮತ್ತೆ ಎಲ್ಲರನ್ನು ಕುಂದಿಸಿ ನಾನು ಸಾಯತನ ಮಾಡಿ ಸತ್ಯಪ್ಪ ಉಳಿದುದು ನೀವು ಮಾಡಂತ ನಮ್ಮ ಪುಟ್ಟಿಯನ್ನು ಅವ್ರ ಮೇಲೆ ಇಟ್ಟು, ನೋಡಪ್ಪ ಎಲ್ಲಷ್ಟು ಯಾವ ಸಲುವಾಗಿ ಮಾಡೀನಿ, ಯಾವ ಸಲುವಾಗಿ ಮಾಡೀನಿ, ಅಪ್ಪ ನನ್ನ ಸಲುವಾಗಿ ಮಾಡಿದ್ವಿ. ನೋಡಪ್ಪ ಮುಂದಿನ ಬದುಕು ನಿಮ್ಮ ಕೈಯಾಗ. ತಲೆ ಮೇಲೆ ಭಾರ ಇಟ್ಟನ ಮತ್ತೆ ಯಾರ ಸಲುವಾಗಿ ಮಾಡೇನಂತ ಕೇಳ್ತಾನೆ. ಪುಟ್ಟಿ ಇಳಿಸೋ ಕೆಲಸ ಮಾಡಿದೆ, ನೋಡಪ್ಪ ಇಷ್ಟು ಕೆಲಸ ಮಾಡಿದೆ, ಇಂಥ ಧರ್ಮದ ಕೆಲಸ ಮಾಡಿದೆ, ತತ್ವಜ್ಞಾನ ತಿಳ್ಕೊಂಡೆ, ಸತ್ಸಂಗ ಮಾಡಿದ್ದೆ, ಕೈಲಾಷ್ಟು ದಾನ ಧರ್ಮ ಪುಣ್ಯ ಕಾರ್ಯ ಮಾಡಿದೆ, ನನಗೆ ಹಗುರಾಗಿನಿ. ನೀವು ಅದನ್ನು ಮಾಡಿ ನೀವು ಹಗುರಾಗ್ರಿ. ಬಹಳ ಭಾರವನ್ನು ಮಾಡಿಕೊಂಡು ಈ ಸಮುದ್ರದಲ್ಲಿ ಈಜಾಡ್ಲಿಕ್ಕೆ ಹೋಗ್ಬಾಡ್ರಿ. ಬಾವಿಯಲ್ಲಿ ಈಜಾಡಿದವನೇ ಈಜು ಬಲ್ಲಂದ್ರೆ ಬದುಕಿ ಬರೋದು ಕಷ್ಟ. ಸಮುದ್ರದಲ್ಲಿ ಈಜಕ್ಕೆ ಹೋದವನು ಎಂದನ ಬದುಕಿ ಬರ್ತಾನ? ನಾವೆಲ್ಲರೂ ಎಲ್ಲಿ ಈಜಾಡ ಅಂತ ಹೇಳಿವಿ? ಸಂಸಾರ ಎಂಬ ಸಮುದ್ರದಲ್ಲಿ ಈಜಾಡ. ನನಗೆ ಆಗಲಿಲ್ಲಲೇ ತಮ್ಮ, ನಾನು ಅಲ್ತಾನೆ ಹೋದೆ, ನೀನು ಮುಂದೆ ಹೋಗ್ಬೇಕು ನೋಡು ಅಂತ ಹೇಳ್ತೇವೆ. ಮತ್ತೆ ಅಂದ್ರೆ ನಾವು ಜಲ್ದಿ ಸಾಯಿಲ್ಲ ಅಂತ, ಜಲ್ದಿ ದುಃಖಕ್ಕೊಳಗಾಗಲಿ. ಹಾಗಾಗಿ ಇಲ್ಲಿ ಭಗವಂತ ಏನು ಹೇಳಿದಂದ್ರೆ, ನನ್ನ ಪರಧಾಮವೆಂದು. ಅದು ಭಗವಂತ ಬೇರೆ ಅಲ್ಲ, ಪರಧಾಮ ಬೇರೆ ಅಲ್ಲ, ನಿನ್ನ ಇರುವಿಕೆ ಬೇರೆ ಅಲ್ಲ. ಭಗವಂತ ಅಂದ್ರೆ ಅದು ಬೇರೆ ಅಲ್ಲ, ನೀನು ಇದ್ದದ್ದು ಬೇರೆ ಅಲ್ಲ, ಮತ್ತೆ ಹೋಗಿ ಮುಟ್ಟೋದಲ್ಲ.
ಇದ್ದದ್ದನ್ನು ಇದ್ದಂಗೆ ತಿಳಿದು ಅದರ ಸ್ಥಿರವಾಗಿರೋದೇ ಪರಮಧಾಮ. ಮತ್ತೇನು ಶಾಸ್ತ್ರದಾಗ ಬಹಳ ದೂರ ಇಲ್ಲ, ಸಮೀಪ ಅದ. ಅಷ್ಟು ದೂರ ತಿರುಗಾಡಿ ಬರೋ ತಾನೆ ಇದು ತಿಳಿಯೋದಲ್ಲ. ಇದು ಆದ ಸಮೀಪ ಅದ, ಆದರೆ ಅನುಭವಕ್ಕೆ ಬರ್ಬೇಕಾದ್ರೆ ದೂರ ತಿರುಗಾಡಿ ಬರಬೇಕು. ಏನು ಅಡ್ಡಾಗಿದ್ರಿ? ಆ ದಂಡಿಗೆ ನಮ್ಮ ಬೀಗೂರು ಅನ್ನೋದ್ರೆ ನಮ್ಮೂರು ಇದೇ ಅದ, ಭಾಳ ಸಮೀಪ ಅದ. ಆದರೆ ನಡುವ ನದಿ ಅದಲ್ಲ, ಸಣ್ಣ ನದಿನೇ. ಆದರೆ ಆ ಊರಿಗೆ ಹೋಗ್ಬೇಕಾದ್ರೆ ಬಹಳ ದೂರ ತಿರುಗಾಡಿ ಹೆಂಡ್ತಿರು ಹೋಗ್ಬೇಕಾಗ್ಯದ. ನಡುವ ಅಡ್ಡ ಅದಲ್ಲ. ಅದಕ್ಕೆ ಅಜ್ಞಾನ ಅನ್ನೋದು ಇದು ಸಮುದ್ರ ಇದ್ದಂಗೆ ಅದ. ನೋಡಕ ಈ ಕಡೆಯಿಂದ ಆ ಕಡೆ ಸಲೀಸ್ ಕಾಣ್ತದ, ಆದರೆ ಬಹಳ ತಿರುಗಾಡಿ ಬರ್ಬೇಕಾಗ್ತದ. ಆ ಕಾರಣ ಶಾಸ್ತ್ರಗಳು ಯಾಕೆ ಇಷ್ಟು ಅರ್ಥ ಮಾಡಿ ನಮ್ಗೆ ಕರ್ಕೊಂಡು ಹೋಗ್ತಾವಂದ್ರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ನಿಶ್ಚಯಕ್ಕಾಗಿ. ಹಾಗಾಗಿ ಪರಂಧಾಮವೆಂದರು ಭಗವಂತನಂದರು ಒಂದೇ ನೋಡ್ರಿ. ಪರಮಾತ್ಮ ಅಂದ್ರು ಒಂದೇ, ಜೀವಾತ್ಮನಂದ್ರು ಒಂದೇ. ಇಲ್ಲಿ ಪರಂಧಾಮ ಅಂದ್ರು ಕೂಡ ಒಂದೇ, ಭಗವಂತ ಅಂದ್ರು ಕೂಡ ಒಂದೇ. ಈ ಎರಡೂ ಪದಗಳು ಪರ್ಯಾಯ ಪದಗಳು ಅಂತ. ಈಗ ಸಹಜವಾಗಿ ನಾವು ತಂದೆ ಅಂತೀವಿ. ಯಾವಾಗ ಮಗನ ಸಮೀಪದಿಂದ ಆತ ತಂದೆ ಆದ, ಹೌದಲ್ರಿ? ಮತ್ತೆ ಹೆಂಡತಿ ಸಮೀಪದಿಂದ ಪತಿ ಆದವನು ತಂದೆ ಆದವನು ಬೇರೆ ಏನು? ಒಬ್ಬವನೇ. ಉಪಾದಿಯಿಂದ ಇಲ್ಲಿ ಭಗವಂತ, ಪರಮಧಾಮ, ಪರಮಾತ್ಮ, ಪರಬ್ರಹ್ಮ, ವಿಷ್ಣು ಅನಂತ ಹೆಸರುಗಳನ್ನು ಬಂದವ. ಹೇಗಿದ್ರೂ ಕೂಡ ರಾಹೋಶರ ಎಂಬ ವಾಕ್ಯಕ್ಕೆ ರಾಹುವಿನ ತಲೆ ಎಂದರ್ಥ. ರಾಹು ಶಿರೋ ಅಂದ್ರೆ ರಾಹು ಕೇತಂತಾವಲ್ಲ, ರಾಹು ಶಿರೋ ಅಂದ್ರೇನು? ರಾಹುವಿನ ತಲೆ ಅಂತ ಅರ್ಥ. ತಲೆ ಬೇರೆ ಶಿರ ಬೇರೆ, ಶಬ್ದ ಎಲ್ಲವ. ರಾಹು ಶಿರೋ. ಇಲ್ಲಿ ಪರಮಧಾಮ ಭಗವಂತ, ಅವು ಒಂದಕ್ಕೊಂದು ಬಿಟ್ಟಾರೇನು? ಅದರಂತೆ ಇಲ್ಲಿ ತಿಳಿದುಕೊಳ್ಳಬೇಕು. ಪರಂಧಾಮವೆಂದರೆ ಕೊನೆಗೆ ಏನು ತಿಳ್ಕೋ, ನಾನೇ ಪರಂಧಾಮವೆಂದು. ನಾನೇ ನೋಡಪ್ಪ, ನನ್ನಲ್ಲೇ ಎಲ್ಲವೂ ಬಯಲುಗಳು ಮನೆಗಳು ಉದಿಸಿ ಲಯಪದು ಎಂತು. ಬಯಲಿನಾಗ ಹುಟ್ಟಬೇಕು, ಬಯಲಿನಲ್ಲೇ ನಾಶ ಆಗಬೇಕು, ಮತ್ತೆ ಬಯಲಲ್ಲೇ ಹುಟ್ಟಬೇಕು. ಇಡೀ ಜಗತ್ತು ಎಲ್ಲಿ ಹುಟ್ಟತಮ್ಮ? ನಿನ್ನಲ್ಲೇ ಜಗತ್ತು ಹುಟ್ಟದ, ನಿನ್ನಲ್ಲೇ ಜಗತ್ತು ಲಯ ಆತದ. ಇದು ಬಸವಾನಂದ್ರು ಕೈ ಎತ್ತಿ ಹೇಳ್ತದ. ತಮ್ಮ, ಜಗತ್ತಿನಿಂದ ನೀನು ಹುಟ್ಟಿನಂತ ತಿಳ್ಕೊಂಡಿದ್ದಲ್ಲ, ನಿನ್ನಂತ ಮೂರ್ಖ ಯಾರಿಲ್ಲ. ವಿಚಾರ ಮಾಡಿ ನೋಡಿದಾಗ ನಿನ್ನಲ್ಲೇ ಜಗತ್ತು ಹುಟ್ಟ್ಯದ. ನಿನ್ನಲ್ಲೇ ಹುಟ್ಟ್ಯದಂದ್ರೆ ನಿನ್ನ ಬಿಟ್ಟು ಲಯ ಆತದೇನು? ನಿನ್ನಲ್ಲೇ ಲಯ ಆಗಬೇಕು. ಸಮುದ್ರದಲ್ಲಿ ಅಲೆಗಳು ಹುಟ್ಟ್ಯಾವ, ಸಮುದ್ರ ಬಿಟ್ಟು ಲಯ ಆತವೇನು? ಸಮುದ್ರದಲ್ಲೇ ಹುಟ್ಟ್ಯಾವ, ಸಮುದ್ರದಲ್ಲೇ ತೋರ್ತಾವ, ಸಮುದ್ರದಲ್ಲೇ ಲಯ ಆಗ್ತಾವ. ಅದಂತೆ ಈ ಶರೀರಗಳು ಎಲ್ಲಿ ಹುಟ್ಟ್ಯಾವ ಅಂದ್ರೆ ನಿನ್ನಲ್ಲೇ ಶರೀರ, ಇಂದ್ರಿಯಾದಿಗಳು, ತತ್ವಗಳು ಹುಟ್ಟ್ಯಾವ. ಹುಟ್ಟಿ ಅವು ಕರ್ಮಾನುಸಾರ ಗಾಳಿಯ ಹೊಡೆತದಿಂದ ಅಲೆಗಳು ಎದ್ದಂತೆ ಹಿಂದಿನ ಕರ್ಮಗಳ ಹೊಡೆತದಿಂದ ಸುಖ ದುಃಖದ ಅಲೆಗಳು ಏಳ್ತಾವ. ಎದ್ದು ಕೊನೆಗೆ ನಿನ್ನಲ್ಲೇ ಲಯ ಆಗ್ತಾವ. ಹೌದಿಲ್ಲ? ಅದರಂತೆ ತಿಳಿದುಕೋ. ಯಾಕಂದ್ರೆ ಪ್ರಪಂಚದಲ್ಲಿ ಸೂರ್ಯನೇ ಹೆಚ್ಚಿನ, ಎಲ್ಲದಕ್ಕಿಂತಲೂ ದೊಡ್ಡ ಬೆಳಕು ಸೂರ್ಯನಲ್ಲಿ ಆದ ನೋಡ್ರಿ. ಅವನಿಗಿಂತ ಜಗತ್ತಿನಲ್ಲಿ ದೊಡ್ಡ ಬೆಳಕು ಯಾರಲ್ಲಿ ಆದೇನೆಂದ್ರೆ ಸೂರ್ಯನಲ್ಲಿ ಮಾತ್ರ ಸಾಧ್ಯ. ನಮಗೆ ಕಂಡುಬರುವ ಸಕಲ ಪದಾರ್ಥಗಳೆಲ್ಲ ಸೂರ್ಯನ ಬೆಳಕಿನಿಂದಲೇ ಕಂಡುಬರುತ್ತವೆ. ಏನು ನಮ್ಮ ಬೆಳಕಿನಿಂದ ಕಾಣ್ತಾವ?
ಸೂರ್ಯನ ಬೆಳಕಿನಿಂದೇ ಕಾಣ್ತಾವಂದ್ರೆ ಇಡೀ ಜಗತ್ತನ್ನ ಬೆಳಗುವಂತ ಶಕ್ತಿ ಸೂರ್ಯನಲ್ಲಿ ಏಕೈಕ ಮಾತ್ರ ಅಂತ ಅರ್ಥ ಆಯ್ತು ಅವನಲ್ಲಿ. ಆದರೆ ಸೂರ್ಯನು ಇಂಥ ಮಹತ್ವ ಉಳ್ಳವನಾದರೂ ಅವನು ಪರಬ್ರಹ್ಮ ಪದವನ್ನ ಪ್ರಕಾಶಿಸಲಾರನು. ಅವನನ್ನ ಬೆಳಗುವಂತ ತಾಕತ್ ಅವನಲ್ಲಿಲ್ಲ, ಸೂರ್ಯನಿಲ್ಲ. ನೋಡ್ರಿ, ಬೆಳಕನ್ನ ನೀವು ನೋಡ್ತೀರಿ, ಮನೆಗೆ ಲೈಟನ್ನು ನೋಡಿದಾಗ ಹೊರಗೆ ನಿಂತು ಬಿಸಿಲಲ್ಲಿ ಸೂರ್ಯನನ್ನು ನೋಡ್ರಿ, ಸೂರ್ಯ ನೋಡೋಗಳಂಗಿಲ್ಲ. ಯಾಕಂದ್ರೆ ಅವನ ಬೆಳಕ ನಿನ್ನ ಮೇಲೆ ಹೆಚ್ಚಾಗ್ತದ, ನಿನ್ನ ಬೆಳಕು ಅವನಲ್ಲಿ ಗೌಣ ಆಗ್ತದ. ಇದು ಅನುಭವ ಅದಿಲ್ಲ. ಅದೇ ಪ್ರಕಾರವಾಗಿ ಸೂರ್ಯನು ಪ್ರಕಾಶಿಸುತ್ತಾನೆಂದು ತಿಳಿಯುವುದು ಕೂಡ ಆ ಪರಬ್ರಹ್ಮದ ಪ್ರಕಾಶದಿಂದಲೇ. ಸೂರ್ಯನನ್ನ ನೀನು ನೋಡಿದಪ್ಪ, ಯಾರ ಬೆಳಕಿನ ಸಹಾಯದಿಂದ ನೋಡಿದಿ? ಚಂದ್ರನನ್ನ ನೀನು ನೋಡಿದೆ, ಯಾರ ಬೆಳಕಿನಿಂದ ನೋಡಿದಿ? ಚಂದ್ರನ ಬೆಳಗಿನಿಂದಲೇ ಚಂದ್ರನನ್ನ ನೋಡಿದಂತೆ, ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನ ನೋಡಿದಂತೆ ಅಂದಾಗ ಇಲ್ಲಿ ಪರಬ್ರಹ್ಮದ ಪ್ರಕಾಶದಿಂದಲೇ ನಾವು ಏನು ನೋಡಬೇಕು? ಪರಬ್ರಹ್ಮನ ನೋಡ್ಬೇಕಾಗಿದೆ. ಮತ್ತೆ ಇವ್ರು ಯಾವ ಬೆಳಕು ಅಲ್ಲಿ ನೋಡಕ್ಕಾಗಲ್ಲ ಅಂದ್ರೆ ಯಾರ ಬೆಳಕಿನಿಂದ ನೋಡ್ಬೇಕು? ಬ್ರಹ್ಮ ಬೆಳಕಿನಿಂದ ನೋಡ್ಬೇಕು. ಅದಕ್ಕೆ ಬ್ರಹ್ಮಜ್ಞಾನ ದೃಷ್ಟಿಯನ್ನಿಟ್ಟರು, ಬ್ರಹ್ಮಜ್ಞಾನದ ಪ್ರಕಾಶವನ್ನು ಕೊಟ್ಟರು ವೇದಗಳಿಗೆ. ಬ್ರಹ್ಮಜ್ಞಾನದಿಂದ ನೋಡಬೇಕು, ಜ್ಞಾನದ ಬಲದಿಂದ ನೋಡಂತ ಹೇಳಿರಲಿಲ್ಲ ಅವರು. ಹಾಗಾಗಿ ಸೂರ್ಯನ ಪ್ರಕಾಶವೇ ಚಂದ್ರನಲ್ಲಿ ಪ್ರತಿಫಲಿಸಿದರೆ ಅದು ತಂಪಾಗಿ ತೋರುತ್ತದೆ. ಇನ್ನು ಅಗ್ನಿಯಾದರೂ ಕತ್ತಲಿಂದ ಕವಿದ ಪದಾರ್ಥಗಳನ್ನು ಪ್ರಕಾಶಿಸಬಲ್ಲದು. ಕತ್ತಲಲ್ಲಿ ಏನು ಕಾಣಂಗಿಲ್ಲ ಅಂದ್ರೆ ಏನು? ಕತ್ತಲ ಪ್ರಕಾಶ ಮಾಡ್ತದಿಲ್ಲ. ಇಲ್ಲಿ ಏನಿಲ್ಲ ಅಂತ ಹೇಳ್ತದ, ಅವು ಇವು ಇಲ್ಲ ಅಂತ ಹೇಳ್ತದ. ಸೂರ್ಯನ ಪ್ರಕಾಶ ಆದಂತ ಹೇಳ್ತದ. ಇದ್ರ ಕೆಲಸ ಇದು ಮಾಡ್ತದ, ಅದ್ರ ಕೆಲಸ ಅದು ಮಾಡ್ತದ. ಮಾಡಂಗಿಲ್ಲ ಅಂತ ಹೆಂಗಂತೀವಿ? ಮಾಡಕತ್ತವಿಲ್ಲ ಅಲ್ಲಿ. ಅದರಂತೆ ಇಲ್ಲಿ ಈ ಚೇತನ ಅಚೇತನಾತ್ಮಕವಾದ ಸರ್ವ ಪದಾರ್ಥಗಳು ಸರ್ವ ಭಾಸಕವಾದ ಪರಬ್ರಹ್ಮದಿಂದಲೇ ಪ್ರಕಾಶ ಪಡುತ್ತವೆ. ಒಳಗೆ ಯಾವ ಸೂರ್ಯ, ಯಾವ ಚಂದ್ರ, ಪಿಂಡಾಣದಲ್ಲಿ ಬ್ರಹ್ಮಾಂಡದಲ್ಲಿ ಅನುಭವ ಆಯ್ತು. ಪಿಂಡಾಣದಲ್ಲಿ ಇವೆಲ್ಲ ಸ್ವಯಂ ಜ್ಯೋತಿ ಪ್ರಕಾಶ. ಆದರೂ ಕೂಡ ಸೂರ್ಯ ಹೇಗಿದನಂದ್ರೆ ಆತ ಅಚ್ಯುತನಾದ ಆ ಪರಬ್ರಹ್ಮವನ್ನು ಸೇರಿದರೆ ಚ್ಯುತಿಯೇ ಇಲ್ಲ. ಎಲ್ಲಿವರೆಗೂ ಅಲ್ಲಿ ಹೋಗಿ ಸೇರೋದಿಲ್ಲ, ನಿನಗೆ ನಾಶ ತಪ್ಪಿದ್ದಲ್ಲ, ಸಾಯೋ ತಪ್ಪಿದ್ದಲ್ಲ. ನೋಡ್ರಿ, ಅಲ್ಲಿ ಹೋದಾಗ ನಿನಗೆ ಸಾವಿಲ್ಲ. ಹಾಗಾಗಿ ಒಂದು ಸಾರಿ ನಾಶವಾದರೆ ತಾನು ಅದು ಒಂದೇ ಸಲ ನಾಶ ಆಯಿತು. ಸ್ವಲ್ಪ ಹೊಡಿತು ಸ್ಟ್ರೋಕ್ ಅಂದ್ರೆ, ನಾ ಭಾಳ ಸಲ ಹೇಳಿನಲ್ಲ, ಸ್ಟ್ರೋಕ್ ಆಯ್ತು ಅಂದ್ರೆ ನಿಂತಲ್ಲೇ ಒಂದು ಕ್ಷಣದಲ್ಲಿ ಹೊಡೆದು ಬಿಡ್ತದ. ಸಾಯೋತನ ಅವನಿಗೆ ಏನು ಮಾಡ್ತದಂದ್ರೆ ಕಾಡ್ತದ, ಕೈ ಕಾಲುಗಳು ಅಚೇತನ ಆಗ್ತದ. ಅದೇನು ತಿಂಗಳ 2 ತಿಂಗಳ ಹೊಡೆದನದು, ಒಂದು ಕ್ಷಣ ಹೊಡಿತಪ್ಪ. ಇಂಥ ರೋಗದಲ್ಲಿ ಇಂಥ ಶಕ್ತಿ ಅದ ಅಂದ್ರೆ ಜ್ಞಾನದಲ್ಲಿ ಎಷ್ಟಿರುವುದಂತ ಒಂದ್ಸಲ ನಿನಗೆ ಬಂದ್ ಹೋಯ್ತಿಲ್ಲ. ಅದಕ್ಕೆ ಕ್ಷಣವಾದೊಡೆಯಾಗಲಿ, ಕ್ಷಣದ ಅರ್ಧದೊಡೆಯಾದರೂ ಆಗಲಿ ನಿಜದ ನೆನವೇ ಸಾಕು. ಕಣಿಯನ್ನೆಣಿಸಿ ಮಣಿಯನ್ನೆಣಿಸಿ ಕಾಲ ಕಳೆಯಬೇಡ, ಕಣಿಯನ ಪೂಜಿಸಿ ಕಾಲ ಕಳೆಯಬೇಡ. ನಿಜದ ನೆನವು ಸಾಕಂದ್ರವ್ರು. ಹೀಗೆ ಯಾವ ಆತ್ಮನನ್ನು ಹೇಗೆ ತಿಳಿಬೇಕಂದ್ರೆ, ಆತ್ಮನನ್ನ ಶಬ್ದ ಪ್ರಮಾಣದಿಂದ ತಿಳಿಯಲು ಆಗೋದಿಲ್ಲ. ಆದರೆ
ಬೋಧೆ ಉಪನ್ಯಾಸಗಳಿಂದ ಪ್ರಯೋಜನವೇನು ಅಂತ ಅನ್ಬೋದಲ್ಲಿ ಅವು. ಶಬ್ದ ಪ್ರಾಮಾಣ್ಯ ಈ ಬೋಧಕತ್ವ ಶಬ್ದದಿಂದ ನಡೆದದು, ಇನ್ನು ಮೌನದಿಂದ ನಡೆದದು. ಮೌನದಿಂದ ಅದು ದೂರಿಳಿದ ಕತೆ. ಶಬ್ದದಿಂದನೇ ಬೋಧಕತ್ವ ನಡೆದ್ರೆ ಪ್ರಯೋಜನ ಆಗೋಲ್ತಂತೀರಿ. ಮತ್ತೆ ತಂತೋ ಉಪನಿಷದಂ ಪುರುಷಂ ಪುಚ್ಛಾಮಿ ಅಂದ್ರೆ ಶ್ರುತಿಯು ಪರಮಾತ್ಮನು ಉಪನಿಷತ್ ಪ್ರತಿಪಾದ್ಯನೆಂದು ಹೇಳುತ್ತದೆ. ಅವನು ಯಾವ ಪ್ರಮಾಣಕ್ಕೂ ನಿಲುಕುವುದಲ್ಲ, ಸಿಗುವುದಲ್ಲ. ಅಂದ್ರೆ ಈ ಶ್ರುತಿಗೆ ಗತಿ ಏನಪ್ಪ? ಎಷ್ಟು ಪ್ರಯತ್ನ ಮಾಡಿದ್ರು ಕೈಗೆ ಸಿಕ್ಕಿಲ್ಲ ಅಂತಂದ್ರೆ ಪ್ರಯೋಜನ ಏನಾಯ್ತು? ಅಲ್ಲಿ ಸಿಗಬೇಕಲ್ಲ. ಅಂದ್ರೆ ಶಬ್ದಗಳು ಲೌಕಿಕ ಶಬ್ದಗಳೆಂದು ಅಲೌಕಿಕ ಶಬ್ದವೆಂದು ಎರಡು ವಿಧ. ನಾ ಮೊದಲು ಭಾಳ ಸಲ ಹೇಳ್ಕೊಂತ ಬಂದಿನಿ. ಶಬ್ದದಲ್ಲಿ ಲೌಕಿಕ ಶಬ್ದಗಳು ಬೇರೆ, ಅಲೌಕಿಕ ಶಬ್ದಗಳು ಬೇರೆ. ಲೌಕಿಕ ಶಬ್ದಗಳಿಗೆ ಮಾತಂತೀವಿ, ಅಲೌಕಿಕ ಶಬ್ದಗಳಿಗೆ ಪ್ರವಚನ ಅಂತ ಕರಿಬೇಕಲ್ಲಿ. ಇವುಗಳಲ್ಲಿ ಪರಮಾತ್ಮನನ್ನ ತಿಳಿಯುವ ಶಕ್ತಿ ಲೌಕಿಕ ವಾಕ್ಯದಲ್ಲಿ ಇಲ್ಲ. ಪ್ರಪಂಚದವರು ಮಂದಿ ಕಲಿತು ಯಾವ ಪಂಡಿತ ಇರಲಿ, ವಿಜ್ಞಾನ ಇರಲಿ, ತಜ್ಞ ಇರಲಿ, ವಕೀಲ ಇರಲಿ, ವೈದ್ಯ ಇರಲಿ, ಯಾರಿಂದ ಇದು ಸಾಧ್ಯ ಇಲ್ಲ. ಆದರೆ ಇವು ಉಪನಿಷದ್ದಾದಿ ಶಾಸ್ತ್ರಗಳು ಸಹ ಪರಬ್ರಹ್ಮನನ್ನ ಸಾಕ್ಷಾತ್ಕಾರವಾಗಿ ತಿಳಿಯಲಾರವು. ಅವು ಸಾಕ್ಷಾತ್ತಾಗಿ ತಿಳಿಸಿದರೆ ಪರಬ್ರಹ್ಮವು ದೃಶ್ಯ ಪದಾರ್ಥ. ಪರಬ್ರಹ್ಮ ಅದೃಶ್ಯವಾಗಿ ದೃಶ್ಯವನ್ನು ತಿಳಿಯೋನು. ಮತ್ತು ನೀನು ಯಾವ ಕಣ್ಣಿನಿಂದ ನೋಡಿದ ಬ್ರಹ್ಮ ಮತ್ತೆ ಅಲ್ಲಿ ಹೋಯ್ತು ನೋಡು. ಅದಕ್ಕೆ ಅದೃಶ್ಯ. ಹಾಗಾಗಿ ಪರಪ್ರಕಾಶವು ಆಗುತ್ತದೆ. ಆದರೆ ಶ್ರುತಿ ಶಬ್ದಗಳು ಪರಬ್ರಹ್ಮಕ್ಕಿಂತ ವ್ಯತಿರಿಕ್ತವಾದ ಪದಾರ್ಥಗಳನ್ನು ಏನು ಮಾಡೋಕ್ಕಾಯ್ತು ಅಂದರೆ ಪರಬ್ರಹ್ಮನಕ್ಕಿಂತ ವ್ಯತಿರಿಕ್ತ. ವ್ಯತಿರಿಕ್ತ ಅಂದರೆ ವಿರುದ್ಧ ಅಂತ. ಕತ್ತಲಿಗೂ ಬೆಳಕಿಗೂ ವಿರುದ್ಧ ಅದಲ್ಲ. ಕತ್ತಲು ಬೆಳಕಲ್ಲ, ಬೆಳಕು ಕತ್ತಲಲ್ಲ. ಸತ್ಯ ಮಿಥ್ಯವನ್ನ ಬೇರ್ಪಡಿಸಲಿಕ್ಕೆ ಉಪನಿಷತ್ ವಾಕ್ಯಗಳು ಸಹಾಯ ಆದವು. ಇಷ್ಟಕ್ಕೆ ಉಪಯೋಗ ಮಾಡ್ತಾವವು. ಶರೀರದಲ್ಲಿರ್ತಕ್ಕಂಥ ಆತ್ಮನನ್ನ ಬೇರ್ಪಡಿಸಲಿಕ್ಕೆ ಸಹಾಯವಾದವು ಯಾವ ಉಪನಿಷತ್ತಿನ ಅಲೌಕಿಕ ವಚನಗಳಂತ. ಅವು ಇಷ್ಟೇ ಕೆಲಸ ಮಾಡ್ತಾವ. ಸಾಕಲ್ಲ ನಿನ್ಗೆ? ಈಗ ಎರಡರಲ್ಲಿ ಯಾವುದೊಂದು ನಿಶ್ಚಯ ಮಾಡಕ ಅಸತ್ಯವನ್ನು ಬೇರ್ಪಡಿಸಿದ್ರೆ ಸಾಕು, ನಾವು ಉಳ್ಕಂತೀವಿ. ಹೌದಿಲ್ಲ? ನನ್ನ ಮೇಲೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದದ್ರೆ ಯಾಕಂದ್ರೆ ಕೇಸುಗಳು ಸಾಬೀತಾಗ್ಯಾವಂತ. ಕೇಸುಗಳು ಏನಾಗ್ಯಾವಂದ್ರೆ ಸಾಬೀತಾಗ್ಯಪ್ಪ, ನಂಗೆ ಶಿಕ್ಷೆ ಆಗ್ತದ. ಆ ವಕೀಲ ಏನು ಮಾಡ್ತಾನಂದ್ರೆ ಕೇಸುಗಳ ಏನು ನಿನ್ನ ಮೇಲೆ ಸಾಕ್ಷಿ ಅವ, ಅವನ ನಾಶ ಮಾಡಲಿಲ್ಲ, ನೀ ಜೈಲಿಂದ ಬಿಡುಗಡೆ ಆಗ್ತಿದ್ದಿ. ಅದಕ್ಕಲ್ಲ ಅವನು ಉಪಯೋಗ. ವಕೀಲ್ ಕೊಡೋದು ಯಾಕೆ? ಹೌದಾದನ್ನ ಅಲ್ಲ, ಅಲ್ಲಾದನ್ನ ಹೌದು ಮಾಡೋದು ಆ ಪ್ರಶ್ನೆ ಬೇರೆ. ಆದರೆ ವಕೀಲ ಅಂದರೆ ಹೌದಾದನ್ನ ಹೌದು, ಅಲ್ಲ ಆದದ್ದನ್ನ ಅಲ್ಲ ಅಂತ ಹೇಳಿ ವಿನಾಕಾರಣ ಶಿಕ್ಷೆ ಆಗುವಂಥ ವ್ಯಕ್ತಿಯನ್ನ ಬಂಧನದಿಂದ ಬಿಡಿಸುವ ಕಾರ್ಯ ಮಾಡುವುದೇ ವಕೀಲನ ಕೆಲಸ. ಇಲ್ಲಿ ಸದ್ಗುಣ ಕೆಲಸ ಏನದ? ವಿನಾಕಾರಣ ಬಂಧನಕ್ಕೆ ಒಳಗಾಗುವಂಥ ಜೀವಿಗಳನ್ನ ಅದೆಲ್ಲ ಮಾಡಿದವರು ಯಾರೇ? ಇವನು ಮಾಡಿಲ್ಲ, ಮಾಡಿದ ಅಪರಾಧ ಬೇರೆ. ಅಪರಾಧ ಮಾಡಿದವರು ಬೇರೆ, ನಿರಪರಾಧಿ ಮೇಲೆ ಆರೋಪ ಮಾಡ್ಯಾರ. ಇದು ಸತ್ಯ ಅಲ್ಲ, ಇದಕ್ಕೆ ಸಾಕ್ಷಿ ಕೊಡ್ತೇನೆ, ಇದಕ್ಕೆ ಪುರಾವೆಗಳು ಕೊಡ್ತೇನೆ ಅಂತ ಹೇಳಿ ಎಲ್ಲ ಕೊಟ್ಟ ಮೇಲೆ ಗೊತ್ತಾಯ್ತು ಆ ತಪ್ಪು ಮಾಡಿದವರು ಅವರು ಅಪರಾಧ ಬಂದದ್ದು ಇವ್ರ ಮೇಲೆ ಅಂತ ಗೊತ್ತಾದಾಗ ನ್ಯಾಯಾಧೀಶ ಬರ್ತಾನ, ಇವನು ನಿರಪರಾಧಿ, ಅವನಿಗೆ ಶಿಕ್ಷೆ ಇಲ್ಲ, ನಿಮಗಾದ ಶಿಕ್ಷೆ.
ಇಲ್ಲಿ ಸದ್ಗುರು ಏನು ಮಾಡ್ತಾನ ಅಂದರೆ ಆತ್ಮ ಅನಾತ್ಮ ಪಾರಮಾರ್ಥ ಜಡ್ಜ್ಮೆಂಟ್ ನಿಮ್ಮಲ್ಲಿ ಇರ್ಬೇಕು ನೋಡ್ರಿ. ಅದನ್ನ ಇದ್ದವರು ಸ್ವಲ್ಪ ತೆಗೆದಿಡ್ರಿ. ಮುಂದಿನ ಸಲ ಅದನ್ನೇ ಪ್ರಾರಂಭ ಮಾಡ್ಬೇಕಂತ ಅದ. ಪಾರಮಾರ್ಥ ಜಡ್ಜ್ಮೆಂಟಲ್ಲಿ ಏನು ನಡೆದದ? ವಾದ ವಿವಾದ. ಬಂಧನ ಯಾರಿಗಿಲ್ಲ, ಅವನಿಗೆ ಜನನ ಮರಣ ಇಲ್ಲ, ಆದನ್ ಪರಮಾತ್ಮಗೆ ಆದಂತೇಳಿ ಅವರು ವಾದ ಮಾಡಕತ್ತಾರೆ ನೋಡ್ರಿ. ಯಾಕೆ ಮಾಡ್ಯಾನ? ಇವನು ಮಾಡಿದ ತಪ್ಪುಗಳೆಲ್ಲ ಇವನೇ ಮಾಡ್ಯಾನ. ಅದಕ್ಕಾಗಿ ಆ ತಪ್ಪಿಗೆ ಶಿಕ್ಷೆನ ಅನುಭವಿಸ್ಬೇಕಾಗಿ ಈ ಪ್ರಪಂಚ ಹುಟ್ಟಿ ಬಂದನ. ಆ ಎಲ್ಲ ಶಿಕ್ಷೆನ ಅನುಭವಿಸ್ಬೇಕು ಮತ್ತು ಮಾಡಿದ ತಪ್ಪಿಗಾಗಿ ಇವನಿಗೆ ಮರಣದಂಡನೆ ಅಂದ್ರೆ ಇವನು ಸಾಯ್ತಾನ ಅಂತ ನಿರ್ಣಯ ಮಾಡಿದ. ಅವರು ಇನ್ನೊಬ್ಬ ಕಡೆ ಲಾಯರ್ ಹಿಡ್ದ, ಆತ ಹಿಡ್ದ. ಇಲ್ಲೋ ಇವ್ರು ಮಾಡಿದವ್ರು ಯಾರು ಅಂದ್ರೆ ಇಲ್ಲಿ ಕಾಮ ಕ್ರೋಧಾದಿಗಳು, ಇದಕ್ಕೆ ಒಡೆಯರಾದಂಥ ಅಜ್ಞಾನ, ಅವನ ಮಾತುಗಳನ್ನು ಕೇಳಿ ಈ ಎಲ್ಲ ಅವಿವೇಕ ಪುರುಷರು ಎಲ್ಲರೂ ಸೇರಿ ಆತ್ಮನ ಮೇಲೆ ಆರೋಪ ಮಾಡ್ಯಾರ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಅವರು ಪ್ರಮಾಣ ಕೊಟ್ಟರು, ಷಣ್ಮತದ ಪ್ರಮಾಣ ಕೊಟ್ಟರಿಲ್ಲ. ಆವಾಗ ಅವಿವೇಕ ಬಂದು ಅಲ್ಲಿ ಸಾಕ್ಷಿ ಹೇಳ್ಯಾನ, ಅಲ್ಲಿ ರಾಗಿ ಬಂದು ಅವನು ಸಾಕ್ಷಿ ಹೇಳ್ಯಾನ. ಎಲ್ಲರ ಸಾಕ್ಷಿಯಲ್ಲೇ ಮುಗಿದದ. ಅವ್ರದೆಲ್ಲ ಮುಗಿದ ಮೇಲೆ ನ್ಯಾಯಾಧೀಶ ಸದ್ಗುರುನಾಥ ಇಲ್ಲಿ ಅವನು ಕರೆದ. ನೀನು ಹೇಳಪ್ಪ ಅಂದಾಗ ವಿವೇಕ ಪುರುಷ ಅವನು ಹೇಳಿದ ನೋಡಿ. ಇಲ್ಲಿ ವಿವೇಕ, ವೈರಾಗ್ಯ, ಸಮಾಧಾನ ಅವರೆಲ್ಲ ತಮ್ಮ ಸಾಕ್ಷಿಯನ್ನು ನುಡಿದಾಗ ಅದಕ್ಕೇನಪ್ಪ ಪ್ರಮಾಣ ಏನಂದ್ರೆ ವೇದಾಂತದ ಪ್ರಮಾಣವನ್ನು ಮುಂದಿಟ್ರ. ಅವಾಗ ಎರಡು ಅವಲೋಕನ ಮಾಡಿದ ಸದ್ಗುರುನಾಥ. ಏ ತಮ್ಮ, ನಿನಗ ಅಪರಾಧ ನೀವು ಮಾಡಿಲ್ಲ, ಮಾಡಿದ್ಯಾರು? ದೇಹ ಮಾಡ್ಯದ. ದೇಹಕ್ಕೆ ಸಂಬಂಧಪಟ್ಟಂತ ಮನಬುದ್ಧಿ ಚಿತ್ತ ಅಹಂಕಾರ ಮಾಡ್ಯಾವ, ತ್ರಿಗುಣ ಅಹಂಕಾರಗಳು ಮಾಡ್ಯಾವ. ಇವ್ಯಾವು ನೀನು ಅಲ್ಲ, ನೀನು ಮಾಡಿಲ್ಲ, ನೀನೇ ಬೇರೆ, ಇವರೇ ಬೇರೆ ಅಂದ್ರೆ ಇವ್ರಿಗೆ ಶಿಕ್ಷೆ ಅದವಿನ ನಿನಗಿಲ್ಲ ಅಂತ ಬಿಡುಗಡೆ ಮಾಡಿ ನೋಡಿ. ಪಾರಮಾರ್ಥ ಜಡ್ಜ್ಮೆಂಟ್ ಅದು. ಹೌದಿಲ್ಲ? ಅದೇ ಕೆಲಸ ಮಾಡ್ತಾರಲ್ಲಿ ಗುರುಗಳು, ಬ್ಯಾರೆ ಏನೇನಿಲ್ಲ. ಅದರಂತೆ ಇಲ್ಲಿ ಆತ್ಮ ಶ್ರುತಿ ಶಬ್ದಗಳು ಪರಬ್ರಹ್ಮಕ್ಕಿಂತ ವ್ಯತಿರಿಕ್ತವಾದರೂ ಕೂಡ ಸುಳ್ಳು ಆರೋಪಗಳನ್ನು ತೆಗೆದು ಹಾಕಲಿಕ್ಕೆ ಸಹಾಯ ಮಾಡಿದವು ವೇದಗಳು. ಇವು ಸಹಾಯ ಮಾಡದೇ ಇದ್ರೆ ನಾವು ಸುಳ್ಳಿನಾಗ ನಾವು ಸೇರಿ ನಾವು ಅಪರಾಧ ಮಾಡಿವೆ ಅಂತೇಳಿ ನಮಗೆ ಜನನ ಮರಣ ಅಂತ ನಾವು ಹಿಂಗೆ ಸಂಸಾರ ಸಾಗರದಲ್ಲಿ ಹೋಗ್ತಾ ಇದ್ದೀವಿ. ಆ ಕಾರಣ ಇದಕ್ಕೊಂದು ಉದಾಹರಣೆ ಕೊಡ್ತಾರ ಮಹಾತ್ಮರು. ದಂಡಾಕಾರಣ್ಯಂತ ಒಂದು ಅರಣ್ಯ ಇತ್ತು. ಅದಕ್ಕೆ ಹೆಸರೇ ದಂಡ ಆಕಾರ ಅರಣ್ಯ ಅಂತ. ಅಲ್ಲಿ ಋಷಿ ಪತ್ನಿಗಳೆಲ್ಲರೂ ಒಂದು ದಿವಸ ಸೀತೆಯನ್ನ ಕುರಿತು ಎದುರಿಗಿರುವ ಅನೇಕ ಮಂದಿ ಋಷಿಗಳಲ್ಲಿ ನಿನ್ನ ಪತಿ ಯಾರೆಂದು ಕೇಳಲು, ಯಾರನ್ನ ಸೀತೆಯನ್ನು ಕೇಳಿದ್ರು, ನಿನ್ನ ಪತಿ ಯಾರಂತ ಋಷಿ ಪತ್ನಿಗಳು ಕೇಳಿದರು. ಆವಾಗ ಸೀತೆಯು ತನ್ನ ಪತಿಯನ್ನ ಸಾಕ್ಷಾತ್ಕಾರವಾಗಿ ತೋರಿಸದೆ, ಇದಕ್ಕೆ ಬೇರೆ ದೃಷ್ಟಾಂತ ಹಿಂದೆ ಹೇಳಿವಿ, ಪತಿಗಿಂತ ವ್ಯತಿರಿಕ್ತವಾದವರನ್ನು ನಿಷೇಧಿಸುತ್ತಾ ಬಂದು ಸುಮ್ಮನಾಗುವುದರ ಮೂಲಕ 4-6 ಜನ ರಾಮನ ಜೊತೆಗೆ ಕುಂತಿದ್ರು. ಋಷಿ ಪತ್ನಿಗಳು ಸೀತೆಯನ್ನು ಕೇಳಿದ್ರು, ಅಮ್ಮ ನಿನ್ನ ಗಂಡ, ನಿನ್ನ ಪತಿ ಯಾರು ಅಂತ ಕೇಳಿದ್ರು. ಆವಾಗ ಏನು ಮಾಡಿದ್ರು ಅಂದ್ರೆ, ಒಬ್ಬನ್ನ ಇವ್ರೇನಂತ ಕೇಳಿದ್ರು. ಅವರು ಹಿಂಗಂದ. ಎರಡನೇದವನು ಇವ್ರೇನಂತ ಕೇಳಿದ್ರು, ಹಿಂಗಂದು. ಅದು ನಿಷೇಧ ಅಂತ. ಕೊನೆಗೆ 3 ಜನ ನಿಷೇಧ ಮಾಡಿ 4ನೇದಲ್ಲಿ ಬಂದಾಗ ಅಲ್ಲಿ ಹೇಳಲೇಬೇಕಾಗಿಲ್ಲ. ಈತನೇನಂದ್ರೆ ಇದು ನೀನಲ್ಲ, ಇದು ನೀನಲ್ಲ, ಇದು ನೀನೇ ಅಂತ ಹೆಂಗ ತೋರಿಸವು. ಅದರಂತೆ ಶ್ರುತಿ ಮಾತೆಯು ತನ್ನ ಪತಿ ಯಾರಂತ ಕೇಳಿದಾಗ
ಆಕೆಗೆ ನೇರವಾಗಿ ತಿಳಿಸಕ್ಕೆ ಬರೋದಿಲ್ಲ. ಅಲ್ಲಿ ರಾಮನನ್ನು ತಿಳಿಸಕ್ಕೆ ಬರ್ತಿತ್ತು, ಆದರೂ ಕೂಡ ತಿಳಿಸಲಿಲ್ಲ ಸೀತೆ. ಏನೋ ನಾಚಿಕೆ ಸ್ವಭಾವ ಇರ್ಬೋದು, ಬೇರೆ ಕಾರಣದಿಂದ ಹೇಳಲ್ಲ. ಅದು ಇಲ್ಲಿ ಅದಕ್ಕಿಂತ ಮುಖ್ಯವಾದ ಮಾತು ಏನಂದ್ರೆ, ಸ್ತುತಿ ಮಾತೆಗೆ ಪತಿ ಯಾರು? ಪರಬ್ರಹ್ಮ. ಹೌದಾ ಇಲ್ಲ? ಆ ಪರಬ್ರಹ್ಮನನ್ನ ಸಾಕ್ಷಾತ್ತಾಗಿ ತೋರಿಸಕ್ ಬರೋದಿಲ್ಲ. ಅಲ್ಲಿ ಋಷಿಗಳು ಕುಂತಾರ, ಶ್ರೀಪತಿಯರಾರ, ಅವ್ರ ಎದುರಿಗೆ ಇವನೇ ಅಂತ ಹೋಗಿ ಬೆನ್ನು ಚಪ್ಸಕ್ ಬರ್ತದೇನು? ಅಲ್ಲಿ ಎದ್ದು ಹೋಗಿ ಈತನಂತ ತಲೆ ಮೇಲೆ ಕೈ ಇಡಕ್ ಬರ್ತದೇನು? ಕಂಡ ರಾಮನಿಗೆ ಹೇಳಕ್ ಬರಲಿಲ್ಲ ಅಂದಾಗ ಕಾಣಲಾದ ಪರಬ್ರಹ್ಮನನ್ನ ಸ್ತುತಿ ಮಾತೆ ಏನು ಮಾಡಿದ್ಲು ಅಂದ್ರೆ, ಪರಬ್ರಹ್ಮಕ್ಕಿಂತ ವ್ಯತಿರಿಕ್ತವಾದ ಪದಾರ್ಥಗಳನ್ನು ಅಲ್ಲ ಅಂದ್ಬಿಟ್ಲು. ಅದಲ್ಲ. ಏನಲ್ಲ ಅಂದ್ರೆ ಮತ್ತೆ ಹೋಗಿ ಶಾಸ್ತ್ರಕ್ಕೆ ಪ್ರಾರಂಭದಿಂದ ಇಲ್ಲಿ ಮಾಯ ಅಲ್ಲ, ಅಲ್ಲಿಂದ ಬರಕ್ ಮತ್ತೆ ಮಾಯ ಅಲ್ಲ, ಮತ್ತೇನಲ್ಲ, ಮಹಾತತ್ವ ಅಲ್ಲ, ತ್ರಿಗುಣಾಹಂಕಾರ ಅಲ್ಲ, ಆಮೇಲೆ ಪಂಚಮಹಾಭೂತಗಳಲ್ಲ, ಭೂತಾದಿ ಅಹಂಕಾರಗಳಲ್ಲ, ಆಕಾಶ ಅಲ್ಲ, ಈ ವಾಯು ಅಲ್ಲ, ಅಗ್ನಿ ಅಲ್ಲ, ಜಲ ಅಲ್ಲ, ಭೂಮಿ ಅಲ್ಲ, ಇವುಗಳಿಂದ ಹುಟ್ಟಿದ ಪ್ರಪಂಚ ಏನದ ಇವ್ಯಾವ ಅಲ್ಲ ಅಂದ್ಬಿಟ್ಟು. ಇವ್ಯಾವು ಅಲ್ಲ ಅಂತಾಗ ನಿಷೇಧಿಸಿದ ಮೇಲೆ ಸರ್ವ ನಿಶೇಷಾದಿ ಭೂತವಾದ ಪರಬ್ರಹ್ಮವು ಸ್ವಯಂ ಪ್ರಕಾಶವಾಗಿ ಯಾವುದನ್ನ ಅಲ್ಲಗಳೆಯಲಿಕ್ಕೆ ಬರುತ್ತದೋ ಎಲ್ಲವನ್ನ ಅಲ್ಲಗಳೆಯಲಿಕ್ಕೆ ಅಸಾಧ್ಯವಾಗಿ ಏನು ಉಳಿಯುತ್ತದೆಯೋ ಆ ಉಳಿದ ಉಳಿಮೆಯೇ ಪರಬ್ರಹ್ಮ. ನೋಡ್ರಿ, ನಾವಿಲ್ಲಿ ಹಸಿಪದದ ಅರ್ಥ ಒತ್ತಾಯ ಮಾಡಿ ಹೇಳ್ತಾರೆ. ಈಗ ಹಸಿಪದ ಅರ್ಥ ಅದೇನು ಆನಂದ ಆಗ್ಬೇಕಲ್ಲ. ಈಗ ದೃಢ ಬರೇ ತತ್ತ ತೊಮ್ಮ ಹಸಿ ಅಂದಿವಿ, ಹಸಿ ದೃಢ ಆಗ್ಬೇಕಲ್ಲಪ್ಪ. ಹಾಗಾಗಿ ಅರ್ಜುನ, ಎಲ್ಲಕ್ಕಿಂತ ಅತೀತವಾದ ಮತ್ತು ಎಲ್ಲವನ್ನ ಪ್ರಕಾಶ ಮಾಡುವ ಸ್ವಯಂ ಪ್ರಕಾಶವಾಗಿರುವ ನನ್ನ ಸ್ವರೂಪಕ್ಕೆ ಪರಂಧಾಮ, ಅದೇ ನೋಡು ಪರಂಧಾಮ, ಅದು ಎಲ್ಲರ ಸ್ವರೂಪವಾಗಿದೆ. ಮತ್ತೆ ಬಿಡಲು ಸೂತ್ರ ನನ್ನಲ್ಲಿ ಅಷ್ಟೇ ಆದಂತಲ್ಲ, ನೀವು ಅದೇ ಪರಂಧಾಮದಲ್ಲಿರಿ, ನಾನು ಪರಂಧಾಮದಲ್ಲಿವಿ. ನಿಮ್ಮ ಊರು ಬ್ಯಾರೆ ಇರ್ಬೋದು, ನಿಮ್ಮ ಓಣೆ ಬ್ಯಾರೆ ಇರ್ಬೋದು, ನಿಮ್ಮ ಮನೆ ಬ್ಯಾರೆ ಇರ್ಬೋದು, ಆದರೂ ಎಲ್ಲರೂ ಒಂದೇ ಭೂಮಿಯಲ್ಲಿ ಇವಿ. ಎಲ್ಲರೂ ಭೂಮಿ ಒಂದೇ ಅದಿಲ್ಲ. ಊರು ಬೇರೆ ಇರ್ಬೋದು, ಓಣಿ ಬೇರೆ ಇರ್ಬೋದು, ಕೇರಿ ಬೇರೆ ಇರ್ಬೋದು, ಭೂಮಿ ಒಂದೇ ಅದ. ಅದರಂತೆ ಎಲ್ಲಿಗೆ ಸೇರಿದರೆ ಅದರಿಂದ ಅದನ್ನು ಆತ್ಮರೂಪವಾಗಿ ತಿಳಿದುಕೊಂಡರೆ ಮುಂದೆ ಜನ್ಮ ಜರ ಮರಣ ಕೂಡಿದ ಸಂಸಾರಕ್ಕೆ ಮತ್ತೆ ಎಂದೆಂದಿಗೂ ತಿರುಗಿ ಬರಲಾರರು. ಮತ್ತೆ ಅವರು ಎಂದಿಗೂ ಹುಟ್ಟಿ ಬರಲಾರರು. ಅದಕ್ಕೆ ಪರಮಾತ್ಮನೇ ಜೀವರಿಗೆಲ್ಲರಿಗೂ ಗಮ್ಯಸ್ಥಾನ ಅಂದರೆ ಪ್ರಾಪ್ಯನೆಂದರ್ಥ. ಅಪ್ರಾಪ್ಯ ಪ್ರಾಪ್ತಿ ಅಲ್ಲ, ಪ್ರಾಪ್ಯ ಪ್ರಾಪ್ತಿ. ನೀವು ಬಸವನಗುಡಿಯಲ್ಲಿ ಇರಿ, ನಾವಿಲ್ಲಿ ಕಾಲೋನಿಗೀವಿ, ಅವ್ರು ಯದ್ಲಪುರದಾಗಾರ, ಅವ್ರು ದೇವಸೂರಾಗಾರ, ಎಲ್ಲ ನಲ್ದ ಮ್ಯಾಗಿವು, ಏನು ಎದುರಿಗೀವಿ. ನಲವನ್ನು ನೋಡಿದ್ರೆ ಎಲ್ಲರೂ ಒಂದೇ ಸ್ಥಾನ. ಅದು ಹುಟ್ಟಿದ ಜಾಗವನ್ನು ನೋಡಿದ್ರೆ ಬೇರೆ ಬೇರೆ ಜಾಗ ಇರ್ತಾವ. ಒಬ್ರು ಆ ಊರಾಗ ಮಲ್ಲಾರದಾಗ ಒಬ್ರು ಹುಟ್ಟ್ಯಾರ, ಕಾಕರಗಲ್ಲಾಗ ಒಬ್ರು ಹುಟ್ಟ್ಯಾರ, ಕಣೆಕಲ್ದಾಗ ಒಬ್ರು ಹುಟ್ಟ್ಯಾರ, ದೇವಸರಾಗ ಒಬ್ರು ಹುಟ್ಟ್ಯಾರ. ಹುಟ್ಟಿದ ಜಾಗ ಒಂದೇ, ಬೇರೆ ಬೇರೆ, ಆದ್ರೆ ಇರೋದು ಮಾತ್ರ ಒಂದೇ, ಪರಮಧಾಮ. ಹೀಗೆ ನಾವು ಪ್ರಾಪಕ ಭಾವ ಸಂಬಂಧವು ಸಹ ಉಪಚಾರಕ್ಕಾಗಿ ಹೇಳಿದ ಮಾತು. ತಿಳಿಯೋಕ್ಕೋಸ್ಕರ ಇದನ್ನು ಉಪಚಾರ ಮಾತಂತರ. ಕಾರಣ ಏನಂದ್ರೆ, ಜೀವನು ಸ್ವತಃ ಪರಬ್ರಹ್ಮ ಸ್ವರೂಪನು. ಬ್ರಹ್ಮಸ್ವರೂಪನು ಇಲ್ಲ ಅಲ್ಲಂತಾರೆ. ಈಗ ಬ್ರಹ್ಮಸ್ವರೂಪ ಅಂದಾಗ ಅದನ್ನು ತಿಳಿಯದೆ ಅಜ್ಞಾನದಿಂದ ಹುಟ್ಟುವನಂತೆ, ಸಾಯುವನಂತೆ, ಕರ್ತನಂತೆ, ಭೋಕ್ತನಂತೆ ತೋರುತ್ತಾನೆ. ಈ ರೀತಿ ಆರೋಪ ದೃಷ್ಟಿಗೆ ತೋರಿ ಬಂದರೂ ಇದು ಆರೋಪ.
ಆರೋಪ ಮಾಡ್ಯಾರ. ಈಗ ತೋರಿ ಬಂದರು ಅವನ ಸ್ವರೂಪ ಪರಬ್ರಹ್ಮನೇ, ಜೀವಾತ್ಮ ಬ್ರಹ್ಮ ಸ್ವರೂಪ. ಹೌದಲ್ರಿ? ಹಾಗಾಗಿ ಈ ವಿಷಯವನ್ನು ಜ್ಞಾನಿಗಳು ಮಾತ್ರ ಬಲ್ಲರು. ಯಾರು ತಿಳಿದಾರಪ್ಪ? ಜ್ಞಾನಿಗಳು ಮಾತ್ರ ತಿಳಿದವರು. ಅಂದ್ರೆ ಏನರ್ಥ? ತಿಳಿದವರೇ ಜ್ಞಾನಿಗಳು, ಜ್ಞಾನಿಗಳು ಅಂದ್ರೆ ತಿಳಿದವರು ಅಂತ ಅರ್ಥ ಮಾಡ್ಬೇಕು. ಮತ್ತೆ ಜ್ಞಾನಿಗಳು ಬೇರೆ ತಿಳಿದವರು ಬೇರೆ ಇಲ್ಲ. ತಿಳಿದವನ ಜ್ಞಾನಿ, ಜ್ಞಾನಿ ತಿಳಿದವನಂತ. ಈ ರೀತಿ ಅಜ್ಞಾನಿಗಳು ಜ್ಞಾನಿಗಳಂತೆ ಎಂದೆಂದಿಗೂ ತಿಳಿಯಲಾರರು. ಅಜ್ಞಾನಿಗಳು ಎಂದೆಂದಿಗೂ ತಿಳಿಯಲಾರರು. ಯಾಕಂದ್ರೆ ಈ ವಿಷಯವನ್ನೇ ಪರಮಾತ್ಮ ಮುಂದೆ ಹೇಳನ. ಯಾಕೆ ಅಜ್ಞಾನಿಗಳು ಎಂದೆಂದಿಗೂ ತಿಳಿಯಂಗಿಲ್ಲ ಅಂದ್ರೆ ಅದಕ್ಕೆ ಎಷ್ಟು ಕಾರಣವಂತ ಮತ್ತೆ ಭಗವಂತ ಮುಂದೆ ಹೇಳ್ತಾ ಹೋಗ್ತಾನ. ಕಾರಣ ಏನಂದ್ರೆ, ಒಂದು ದೃಷ್ಟಾಂತ ಭಾಳ ಸಲ ಹೇಳಿ, ಹಳೆಯ ದೃಷ್ಟಾಂತಗಳು. ಈ ಹೊಸಬರು ಯಾವ ದೃಷ್ಟಾಂತಗಳು ಗೊತ್ತೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರ ಹಳಬರಿಂದ ಕೇಳಿಲ್ಲ, ದೃಷ್ಟಾಂತ ಗೊತ್ತಿಲ್ಲ. ಅವೆಲ್ಲ ನೇರವಾಗಿ ಪಾರಮಾರ್ಥ ದೃಷ್ಟಾಂತಗಳು. ಎಷ್ಟು ಬೇಗ ನಾವು ಇದನ್ನು ಮಾಡ್ಕೋಬೇಕು ಅಂದ್ರೆ ಅಷ್ಟೇ ಸುಮ್ಮನೆ ಕಾಲವನ್ನು ಕಳೆದು ಸಾವುದಿಸ್ತೇವೆ. ತೊಳುವುದೇ ಮಾಡುವುದು ಆವುದು. ಬರೇ ಅದನ್ನ ಆರು ನಾನೆಂದು ವಿಚಾರಿಸಂತ ಅಷ್ಟೇ ಹೇಳ್ಬಿಟ್ಟಿದ್ರೆ ಆರಾಮಕ್ಕಬೋದಾಗಿತ್ತು. ತೊಳುವುದೇ ಮಾಡಬಹುದಾವುದು, ತಡ ಮಾಡಲಾರ ಮಾಡುವ ಕಾರ್ಯ ಯಾವುದು? ಅದಕ್ಕೆ ಒಬ್ಬ ಲೋಭಿ ಇದ್ದ. ಲೋಭಿ ಅಂದ್ರೆ ಅವನಿಗೆ ಹಣ ಸಂಪಾದನೆ ಮಾಡುವುದೇ ಬಹಳ ಮುಖ್ಯ ಆಗಿತ್ತು. ಆ ಹಣ ಸಂಪಾದನೆ ಮಾರ್ಗವನ್ನು ಎಷ್ಟು ಶೋಧನೆ ಮಾಡಿದ್ರು ಅವನಿಂದ ಮಾಡ್ಲಿಕ್ಕೆ ಅಸಾಧ್ಯ ಆಯ್ತು. ಯಾಕಂದ್ರೆ ಇಂದ ಪುಣ್ಯ ಬೇಕಲ್ಲ. ಖಾಲಿಯ ಚೀಲದಳು ಕೈ ಇಕ್ಕಿದರೆ ಏನುಂಟು ಮರಳೆ, ಸರ್ಪಘೋಷಣೆ ಎಷ್ಟು ಚಂದ ಹೇಳ್ಯಾರ. ಬ್ಯಾಗ್ನಾಗ ಅಥವಾ ಚೀಲದಾಗ ನೋಡ್ತೀನಿ ತಡೆ ಅಂತೇಳಿ ಎಷ್ಟು ಸಲ ಜೋಬೆ ಕೈ ಹಾಕಿ ಕೈ ತೆಗೆದ್ರೆ ಆ ಕೈಯಾಗ ಏನನ್ನ ಬರ್ಬೇಕಾದ್ರೆ ಚೀಲದಾಗ ಮೊದಲು ಏನೇನು ಇರಬೇಕು. ಕೆಲವು ಮಂದಿ ಕೊಡ್ತೀನಿ ಬಿಡಪ್ಪ ಹಿಂಗೆ ಕೈ ಹಾಕಿರ್ತಾರೆ, ಒಳಗೆ ಏನು ಇರಂಗಿಲ್ಲ. ಆದ್ರೆ ಮರ್ಯಾದೆಗೆ ನಾ ಕೊಡ್ತೀನಿ ಬಿಡ. ಕೊಡ್ಬೇಕಂದ್ರೆ ಹೊರಗೆ ತೆಗಿಬೇಕಾದ್ರೆ ಏನಾದ್ರು ಅದ್ರಾಗ ಏನಿಲ್ಲ. ಬ್ಯಾಗ್ನಾಗ ಕೈ ಹಾಕಿ ತಡಿ ಬ್ಯಾಗ್ ತೆಗ್ದಿನಿ ಅಂತ ಎಷ್ಟು ಸರಿ ತೆಗೆದ್ರೆ ಏನದು? ಬ್ಯಾಗ್ನಾಗ ಇದ್ರಲ್ಲ ಮೊದಲು. ಅವನಿಗೆ ಅದು ಅರ್ಥ ಇದ್ದಿಲ್ಲ. ಒಟ್ಟು ಸಂಪಾದನೆ ಮಾಡೋದಕ್ಕೆ ಶ್ರೀಮಂತ ಆಗಬೇಕು. ಹೀಗೆ ಅವನು ದೊಡ್ಡ ಕೆಂಪು ಚಟ್ಟಿನ ಹೊಲ ಇತ್ತು. ಇಷ್ಟಿಷ್ಟು ಕಲ್ಲು ಗುಂಡು ಬೆಂಚು ಬಹಳ ತುಂಬಿದ್ದು ಹೊಲದಾಗ ಅಷ್ಟಕ್ಕೆ ಕಾಯಕ ಮಾಡ್ತಿದ್ದ. ಆದ್ರೆ ದೈವ ಭಕ್ತ ಇದ್ದ. ಭಗವಂತ ಇಲ್ಲಿ ನಾ ದುಡಿದ್ರೆ ಇವತ್ತಿಲ್ಲ ನಾಳೆ ಭೂಮಿ ತಾಯಿ ನನ್ನ ಎಂದು ಕೈ ಬಿಡಂಗಿಲ್ಲ. ಈಗಲಾದ್ರೂ ಅಷ್ಟೇ. ಭೂಮಿ ತಾಯಿ ಮಾತ್ರ ಎಂದು ಅನ್ಯಾಯ ಮಾಡಂಗಿಲ್ಲ, ಕೈ ಬಿಡಂಗಿಲ್ಲ. ಒಂದು ಸಲ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದು ಸಲ ಆದ್ರೂ ಕೂಡ ಋಣ ಇಟ್ಟಂಗಿಲ್ಲ. ತಗೊಂಡು ಹೋಗತ್ತೆ. ಯಾಕಪ್ಪ ಇವ ಸ್ವಭಾವ? ಬಡ್ಡಿ ಸಹಿತ ಹಾಕಿ ಕೊಟ್ಟಳು ಭೂತಾಯಿ. ಬಡ್ಡಿ ಸಹಿತ ಮನುಷ್ಯರು ಬಡ್ಡಿಯನ್ನ ಬಿಡಿಸ್ದಾರ. ಇಲ್ಲ ಗಂಟಿನಾಗ ಅರ್ಧ ಕಡಿಮೆ ಕೊಡ್ತು ಅಂತಾರ. ಆ ಗಂಟೆ ಕೊಟ್ರಂತೂ ಭಾಳ ಪುಣ್ಯ ಈಗಿನ ಕಾಲಕ್ಕೆ. ಆದ್ರೆ ಭೂಮಿ ತಾಯಿ ಮಾತ್ರ ನಿನ್ನ ಬಡ್ಡಿ ನಿನ್ನ ಋಣ ಎಂದು ಇಟ್ಕಂಗಿಲ್ಲ. ಈ ವರ್ಷ ಇಲ್ಲ ಮುಂದಿನ ವರ್ಷ ಆದ್ರೂ ಕೊಟ್ಟು ಕಳಿಸ್ತಾರೆ ಹೋಗುದ್ದಾರಾಗ. ಅವನ ಆಸೆ ಇತ್ತು. ಅಷ್ಟರೊಳಗಾಗಿ ಪಕ್ಕದ ಊರೊಂದಿತ್ತು. ಆ ಊರಲ್ಲಿ ದಿವಸ ಬಹಳ ಜನ ಹೋಗೋದು ಬರೋದು ಮಾಡ್ತಿದ್ರು. ಅವನು ಹೊಲದಲ್ಲಿ ನಿಂತು ನೋಡಿದ, ಯಾಕ ಇಷ್ಟು ಜನ ಹೋಗ್ತಾರೆ ಈ ದಾರಿಗೆ, ಎಂದು ಹೋಗ್ಲಾರ್ದರು ಅಂತ ಅನ್ಕೊಂಡು ಭಾಳ ಕುತೂಹಲದಿಂದ ಒಂದಿಷ್ಟು ಕೇಳಿದ, ಏನು ಎಲ್ಲರೂ ಎಲ್ಲಿಗೆ ಹೋಗ್ತೀರಿ ಅಂತ. ಯಾಕೆ ಹೋಗ್ತೀರಿ? ನೀನು ಗೊತ್ತಿಲ್ಲ ಅನ್ನೋದು. ಇಲ್ಲ ಗೊತ್ತಿಲ್ಲ ನನಗ. ಅಲ್ಲೋ ಎಷ್ಟು ದಿನ ಆಯ್ತು ಗೊತ್ತಿಲ್ಲ ಅಂತಿದ್ದಿ, ಇಷ್ಟು ದಿವಸ ಏನು ಮಾಡಿದ್ರಿ? ಆ ಭೂಮಿ ತಾಯಿ ಕಾರ್ಯ ಮಾಡ್ಕಂತ ಹೊಲಾಸ ಮಾಡೋದು, ಕಲ್ಲು ಹಾಕೋದು, ಎತ್ತೋದು ಮಾಡಿದ್ವಿ. ಆಯ್ತು, ಏನಿಲ್ಲ. ಅಲ್ಲಿ ಒಬ್ಬ ಮಹಾತ್ಮರು ಬಂದ. ಯಾರು ಏನು ಅಪೇಕ್ಷಣೆ ಇಟ್ಕೊಂಡು ಹೋಗಿ ಅವ್ರಿಗೆ ಶರಣಾಗತರಾಗಿ ಬೇಡ್ತಾರ, ಈ ಬೇಡಿದ್ದೆಲ್ಲವನ್ನ ಅವರು ಕೊಡುವಂತ ಜ್ಞಾನಿಗಳಾರ, ತಪಸ್ವಿಗಳಾರ. ಎಲ್ಲರೂ ಹೋಗಿ ಬಂದವ್ರಿಗೆ ಹಿಂಗೆ ಆಗ್ಯದ, ನಮಗೂ ಹೊಂಟೀವಿ ಅಂದ್ರು.
ಅವನು ಅನ್ಕಂಡ ಹೌದು ಬಿಡು ನಾನ್ಯಾಕೆ ಹೋಗ್ಬಾರ್ದಂತ ಅವನು ವಿಚಾರ ಮಾಡಿ ಅವ್ರ ಮುಂದ ಇವನು ಇಲ್ಲಿಂದ ಎಲ್ಲರ ಪಾಳೆ ಮುಗಿದ್ಮೇಲೆ ಇವನು ಹೋಗಿ ನಮಸ್ಕಾರ ಮಾಡಿ ಏನು ಸಮಾಚಾರ? ಅಪ್ಪ ನಾ ಬಡವಿದ್ದೀನಿ, ದರಿದ್ರತೆ ಅದ, ನನಗೆ ಸ್ವಲ್ಪ ಶ್ರೀಮಂತಿಕೆ ಹಣ ನೀವು ಪ್ರಾಪ್ತಿ ಮಾಡಿಕೊಟ್ರೆ ಕಲ್ಯಾಣ ಆಗ್ತದ, ಉದ್ಧಾರ ಆಗ್ತದಂದ. ಆಯ್ತು ಬಿಡ ಅಂದ್ರೆ ಅವರು ನೋಡು, ನಾಳೆ ಸಾಯಂಕಾಲ ಇಲ್ಲಿಂದ ನಾವು ಬೇರೆ ಊರಿಗೆ ಹೋಗ್ತೀವಿ. ಎಷ್ಟು ಸಮಯ? 5 ಗಂಟೆ ಹೋಗ್ತೀವಿ. 5 ಗಂಟೆ ಒಳಗಡೆ ನಿನಗೆ ಏನು ಸಾಧ್ಯ ಆಗ್ತದ, ಹೊಲದಲ್ಲಿ ಇರ್ತಕ್ಕಂಥ ಏನು ನಿತ್ಯ ಆರಿಸದ ಕಲ್ಲು, ಆ ಒಂದು ಕಲ್ಲನ್ನು ತಗೊಂಬ, ಅದು ನಿನಗೆ ಬಂಗಾರ ಮಾಡಿ ಕೊಡ್ತೀನಿ, ಉದ್ಧಾರ ಆಗಂದ. ಅವನು ಬಹಳ ಖುಷಿ ಆಯ್ತು. ಆಯ್ತಪ್ಪ ಅಂತ ಅವಸರದಿಂದ ಓದಿದ್ದ. ಮತ್ತೆ ಕರೆದ್ರು, ನಾ ಹೇಳಿದ್ದು ಎಚ್ಚರ ಆದಿಲ್ಲ ಅಂದರು. ನಾನು 5 ಗಂಟೆಗೆ ಇಲ್ಲಿಂದ ಹೋಗವ, 5 ಗಂಟೆ ಮೇಲೆ ಬಂದರೆ ನಿನ್ನ ಕೆಲಸ ಆಗೋದು. ಆಗಲೂ ಬಿಡ್ರ ಅಂದಿವನು. ಭಾಳ ಖುಷಿಯಲ್ಲಿ ಮಲಗಿದ, ನಿದ್ದೆ ಮಾಡಿದ. ಮರುದಿನ ಹೊಲಕ್ಕೆ ಹೋದ, ನೋಡ್ದ ಎಲ್ಲ ಕೆಲಸ ಆದ್ಮೇಲೆ ಏನು ಒಂದು ಕಲ್ಲೆಲ್ಲ ತಗೊಂಡು ಹೋಗೋದು ಏನು ದೊಡ್ಡ ಮಾತಂತ ಆ ಕಡೆ ಈ ಕಡೆ ಖುಷಿಯಲ್ಲೇ ಲಹರಿಯಲ್ಲಿ ಕಾಲ ಕಳೆದು ಇನ್ನೇನು ಸಮಯ ಆಗ್ತದೆ ಅಂತ ಆಸೆ ಇತ್ತು. ಅಷ್ಟೊಂದು ಕಲ್ಲನ್ನು ಕೈಯಲ್ಲಿ ತಗೊಂಡು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಮನಸ್ಸು ಹೇಳ್ತು, ಏನೋ ತಗೊಂಡು ಹೋಗ್ತಿದ್ದಿ, ಅದೇ ಕಲ್ಲು ಅದೇನು ಹೊಲದಾಗ ಅದಕ್ಕಿಂತ ದೊಡ್ಡ ಕಲ್ಲಾವ, ಅದನ್ನು ತಗೊಂಡು ಹೋಗಂತ. ಅವನು ಮತ್ತೇನು ಮಾಡಿದ, ಅದನ್ನು ಬಿಸಾಕಿದ. ಮತ್ತೆ ಆ ದೊಡ್ಡ ಕಲ್ಲಿಗಾಗಿ ಶೋಧನೆ ಮಾಡಿದ. ಅದು ಸಿಗೋದ್ರಾಗ ಸ್ವಲ್ಪ ಸಮಯ ಆಯಿತು. ಅದನ್ನ ತಗೊಂಡು ಮೇಲೆ ಓದ್ತಿದ್ದ. ಸ್ವಲ್ಪ ವಿಚಾರ ಮಾಡಂತು. ಓದ್ತಿದ್ದಿ, ಕೈಯಾಗ ತಾಮ ಅಂತ ಹೇಳಿಲ್ಲ, ಅದು ತಲೆ ಮೇಲೆ ತಗೊಂಡು ಹೋಗು. ಕೈಯಾಗ ತಾಮ ಅಂತೇಳಿ ನಾನು ಬಟ್ಟಲಿ ಕಲ್ಲು ತಾಮಂದ ತಲೆ ಮೇಲೆ ಹೊರಕ್ಕೆ ಎಷ್ಟು ಭಾರ ಆಗ್ತದ, ಅವು ತಗೊಂಡು ಹೋಗು. ಅಷ್ಟು ಬಂಗಾರ ಆದರೆ ತಲಾಂತರ ತೃಪ್ತಿ ಆಗ್ತದ ಅಂತ ಹೇಳ್ತು. ಆವಾಗ ಮತ್ತೆ ವಿಚಾರ ಬಂತು. ವಿಚಾರ ಮಾಡಿದ, ತನ್ನ ಭಾರ ಎಷ್ಟು ಹೊರಕಾಗ್ತದ ಆ ಕಲ್ಲನ್ನು ಹುಡುಕಾಡಿದ್ರಾಗ ಸ್ವಲ್ಪ ಸಮಯ ಆಯಿತು. ಆದ ಒಂದು ಕಲ್ಲು ಪ್ರಯಾಸದಿಂದ ಹೊತ್ಕೊಂಡ. ಲಕ್ಷಲ್ಲಿ ಬಂಗಾರ ಆಗ್ತಲ್ಲ. ಹೋಗ್ತಾನ ಸಮಯ ಭಾಳ ಕಡಿಮೆ. ಇನ್ನೇನು ಊರು ಮುಟ್ಟಿ ಆ ಊರು ಒಳಗೆ ಪ್ರವೇಶ ಮಾಡಿ ಗುರುಗಳ ಮನೆಗೆ ಹೋಗೋ ಅನ್ನೋದ್ರಾಗ ಆತ ಹೇಳಿದ 5 ಗಂಟೆ ಸಮಯ ಮುಗಿದಿತ್ತು. ಗುರುಗಳು ಮುಂದಿನ ಊರಿಗೆ ಹೋಗ್ಬಿಟ್ಟಿದ್ರು. ಗುರುಗಳೆಲ್ಲಿ ಹೋದ್ರು? ಮುಂದಿನ ಊರಿಗೆ ಹೋಗ್ಬಿಟ್ರು. ಅವ್ರು ಹೇಳ್ದಲ್ಲ, ನಾನು ಇಲ್ಲಿ ಇರೋದ್ರೊಳಗಾಗಿ, ಈ ಸಮಯದೊಳಗಾಗಿ ನೀ ತಗೊಂಡು ಬಾ, ನಾನು ಬಂಗಾರವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ದಲ್ಲ. ಅವನು ಏನು ಮಾಡಿದ? ಸುಮ್ಮನೆ ತೊಳುವುದೇ ಮಾಡ್ತದ. ಯಾವುದು ಬೇಗವಾಗಿ ಮಾಡಬೇಕಾಯಿತು ಆ ಕಾರ್ಯವನ್ನು ಅಲಕ್ಷ್ಯ ಮಾಡ್ತಾ ಕೊನೆಗೆ ಹೋದ ಏನದ ಅದೇ ಕಲ್ಲ ಹೊತ್ಕೊಂಡು ಹೊಲಕ್ಕೆ ಬಂದು ನೋಡ್ರಿ. ಅದಕ್ಕೆ ಮಹಾತ್ಮರು ಕೂಡ ನಮ್ಗೆ ಯಾಕೆ ಹೇಳ್ತಾರೆ ಇಷ್ಟಿಲ್ಲ ಬೋಧೆ ಅಂದರೆ, ಬೇಗ ನಾವು ಅದನ್ನು ಮುಗಿಸಿ ಇದನ್ನು ಹುಡುಕಾಡಿ ಎಲ್ಲ ಮಸ್ನ ಮಾಡಿ ಆ ಕಡೆ ಹೋಗಮಂತೀವಲ್ಲ, ಅಷ್ಟರೊಳಗೆ ಕಾಲ ಮಿಂಚಿರ್ತದ, ಸಾವು ಸಮೀಪ ಆಗಿರ್ತದ. ಮುರ್ತದೆ ಬಂದು ಕುತ್ತಿಗೆ ಹಗ್ಗ ಹಾಕಿ ಮತ್ತೆ ಯಮಲೋಕಕ್ಕೆ ಹೋಗ್ತೀವಿ, ನಾ ಬ್ರಹ್ಮಲೋಕಕ್ಕೆ ಯಾವಾಗ ಹೋಗ್ತೀವಿ ಅಂತ. ಅದಕ್ಕೆ ತಳುವುದೇ ಅಂದರೆ ತಡ ಮಾಡಲಾರ್ದ ಮಾಡೋ ಕಾರ್ಯ ಯಾವುದೋ ಅಂತ ಮೊದಲು ವಿಚಾರ ಬಂದಾಗ ತಡ ಮಾಡಂಗಿಲ್ಲ ಅವನು. ಅವ್ರು ಹೇಳಿದ್ರೆ ಬಿಡು ಅಂತೇಳಿ ಅಂದ್ರಲ್ಲ, ಅದು ಮಾಡಿದ್ರೆ ಏನು ನಷ್ಟ ಆಗ್ತದ. ಆ ರೀತಿಯಾಗಿ ಇಲ್ಲಿ ಕೂಡ ಎಲ್ಲರೂ ಪರಬ್ರಹ್ಮ ಸ್ವರೂಪವೇ. ಈ ವಿಷಯವನ್ನ ಅಜ್ಞಾನಿಗಳು ಅರಿಯರು, ಜ್ಞಾನಿಗಳ ಮಾತ್ರ ತಿಳಿದವರು. ಮತ್ತು ಯಾಕೆ ಅವ್ರು ತಿಳಿಲಿಕ್ಕೆ ಆಗೋದಿಲ್ಲ ಅಜ್ಞಾನಿಗಳಿಗೆ, ಪ್ರತಿಬಂಧಕ್ಕೆ ಏನದ ಅನ್ನುವ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ಮತ್ತು ಅರ್ಜುನನಿಗೆ ಉಪದೇಶ ಮಾಡೋರಾರ ನಿಮಿತ್ತ ಮಾಡಿಕೊಂಡು, ಅದರಂತೆ ನಾವು ನೀವು ಕೂಡ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯದ ಮಂಗಲವನ್ನು ಹೇಳಿ.
ಗುರುರಾಜ ಸೀತಾರೂಢ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದನಾರ್ಥವ ಬೋಧಿಸಿದೆ ಗುರುವರಾರ್ಥವ ಬೋಧಿಸಿದೆ ಓಕ್ಷಾವಾನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ ಕಿ ಜೈ ಶ್ರೀ ಸದ್ಗುರು ಅಭಿನವ